ವೆರಿ ಗುಡ್. ಬರ್ಕೊಳ್ಳಿ ಎಲ್ಲರೂ. ಒಂದೊಂದೇ ನಾನು 9 ರತ್ನಗಳನ್ನು ಹೇಳ್ತೇನೆ. ಆ ಒಂದೊಂದು ರತ್ನಗಳನ್ನು ಕೂಡ ನಾವು ಮೊದಲು ನೋಟ್ ಮಾಡ್ಕೊಳ್ಳಿ. ಮೊದಲನೇದು ನಾನೇ ಎಲ್ಲ. ನಾನೇ ಎಲ್ಲ, ಎಲ್ಲ ನಾನೇ. ನಾನೇ ಎಲ್ಲ, ಎಲ್ಲ ನಾನೇ. ಇದು ಮೊದಲನೇ ರತ್ನ. ಮೊಟ್ಟ ಮೊದಲನೇ ರತ್ನ ಯಾವುದು? ನಾನೇ ಎಲ್ಲ, ಎಲ್ಲ ನಾನೇ. ಏಕತ್ವ, ಅದೇ ಪರಮ ಸತ್ಯ. ಆಯ್ತಾ? ಎರಡನೇದು, ಎರಡನೇ ರತ್ನ ಯಾವುದು? ಜೀವನೇ ದೇವನು. ಜೀವನೇ ದೇವ. ಈ ಜೀವ ಯಾರು? ಅವನೇ ದೇವರು. ಮೂರನೇದು, ದೇಹವೇ ದೇವಾಲಯ. ಯಾಕೆ? ಒಳಗೆ ಯಾರಿದ್ದಾನೆ? ದೇವರಿದ್ದಾನೆ, ಜೀವ ಇದ್ದಾನೆ. ಹಾಗಾಗಿ ದೇವ ಇದ್ದಾನೆ. ಹಾಗಾಗಿ ಈ ದೇಹ ಯಾವುದು? ಬರೀ ದೇಹ ಅಲ್ಲ, ದೇವಾಲಯ. ಮೂರನೇದು, ದೇಹವೇ ದೇವಾಲಯ. ನಾಲ್ಕನೇದು, ಯಾರು? ಗುರು. ಯಾರು ನಮ್ಮ ಗುರು? ಶ್ವಾಸವೇ ನಮ್ಮ ಗುರು. ಶ್ವಾಸವೇ ನಮ್ಮ ಗುರು. ಶ್ವಾಸವೇ ನಮ್ಮ ಗುರು. ಐದನೇ ರತ್ನ, ಐದನೇ ರತ್ನ ಸಮಯವೇ ಸಾಧನೆ. ಸಮಯವೇ ಸಾಧನೆ. ಸಮಯವೇ ಸಾಧನೆ. ಆರನೇ ರತ್ನ ಸಹನೆಯೇ ಪ್ರಗತಿ. ಸಹನೆ, ಸಹನೆಯೇ ಪ್ರಗತಿ. ಇದು ಹಿಂದೆ ಮುಂದೆ ಆಗ್ಬಾರ್ದು, ಕರೆಕ್ಟ್ ಆಗಿ ಬರ್ಕೊಳ್ಬೇಕು. ಆರನೇದು ಸಹನೆಯೇ ಪ್ರಗತಿ. ಏಳನೇದು, ಏಳನೇದು ಏನು? ಅನುಭವವೇ ಜ್ಞಾನ. ಅನುಭವವೇ ಜ್ಞಾನ. ಎಂಟನೇದು ದಾನವೇ ಧರ್ಮ. ದಾನವೇ ಧರ್ಮ. ಒಂಬತ್ತನೇದು, ಎಂಟನೇದು ಯಾವುದು? ದಾನವೇ ಧರ್ಮ. ದಾನ ಮಾಡಬೇಕು, ಅದೇ ಧರ್ಮ. ಒಂಬತ್ತನೇದು ಯಾವುದು? ಧರ್ಮವೇ ಪುಣ್ಯ. ಧರ್ಮವೇ ಪುಣ್ಯ. ಇದು 9 ನವರತ್ನಗಳು. ಈಗ ಒಂದೊಂದೇ ರತ್ನಗಳು ಏನದು? ಹೇಗೆ ಅವು ನಮಗೆ ನಮ್ಮ ಬದುಕಿನಲ್ಲಿ ರತ್ನಗಳಾಗ್ಲಿಕ್ಕೆ ಸಾಧ್ಯ ಇದೆ ಅನ್ನುವುದನ್ನು ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ, ಮೊದಲನೇ ರತ್ನ ಯಾವುದು? ನಾನೇ ಇಲ್ಲ ಅಲ್ವಾ? ಜೀವ ಅಂದರೆ ಶರೀರ ಪೂರ್ತಿ ಎಲ್ಲ ಕಡೆ ತುಂಬಿರುವ ಆ ನಾನು ಒಂದು ಚಿಕ್ಕ ಶರೀರದಲ್ಲೂ ಸಹಿತ ತನ್ನನ್ನು ತಾನು ತಿಳಿದುಕೊಳ್ಳುವುದು. ಜೀವ ವೃಕ್ಷ, ತಾನು ವೃಕ್ಷ ಎಂದು ತಿಳಿದುಕೊಳ್ತೇವೆ. ಆ ವೃಕ್ಷದಲ್ಲಿರುವ ನಾನು ಅನ್ನುವ ಹೆಸರು ಯಾವುದು? ಜೀವ. ಜೀವ. ಆದ್ದರಿಂದ ಎಲ್ಲರೂ ಜೀವರೇ. ಈ ಜೀವನು ನಾನು ಕೇವಲ ಶರೀರವೇ ಅಂದ್ಕೊಳ್ತಾ ಇದ್ದಾನೆ. ಕೇವಲ ಶರೀರ ಅಂತ ಅನ್ಕೊಳ್ತಾ ಇದ್ದಾರೆ. ಅದು ಅಜ್ಞಾನ. ಯಾರು ಅಜ್ಞಾನದಲ್ಲಿದ್ದಾರೆ ಅವರೆಲ್ಲರೂ ಏನನ್ನ ಗುರುತಿಸ್ತಾ ಇದ್ದಾರೆ? ನಾನು ಅಂದ್ರೆ ಈ ಶರೀರ. ಈ ಶರೀರ ಅಂದ್ರೆ ಯಾರು? ಈ ಶರೀರಕ್ಕೆ ಒಬ್ಬ ತಂದೆ ತಾಯಿ ಇದ್ದಾರೆ. ಈ ಶರೀರಕ್ಕೆ ಒಂದು ಹೆಸರಿದೆ. ಈ ಶರೀರಕ್ಕೆ ಒಂದು ರೂಪ ಇದೆ, ಅದೇ ನಾನು. ಅಂದ್ರೆ ಈ ಶರೀರಕ್ಕೆ ಒಂದು ಐಡೆಂಟಿಟಿ ಅನ್ನೋದಿದೆ ಅಲ್ವಾ? ಎಲ್ಲರಿಗೂ ಒಂದು ಐಡೆಂಟಿಟಿ ಇಲ್ವಾ? ನೀವು ಯಾವ ಊರು, ಯಾವ ಕೇರಿ, ಯಾವ ಮನೆತನದವರು, ಯಾವ ಜಾತಿಯವರು, ಯಾವ ತಂದೆ ತಾಯಿಗೆ ಸೇರಿದವರು, ಅಥವಾ ನಿಮ್ಮ ಹೆಸರೇನು, ನಿಮ್ಮ ಹೈಟು, ಬಾಡಿ, ಆಯ್ತಾ? ಎಲ್ಲದಕ್ಕೂ ಒಂದು ಐಡೆಂಟಿಟಿ ಅನ್ನೋದಿದೆ. ಯಾವುದಕ್ಕಿರೋದು? ಆತ್ಮಕ್ಕೋ? ಅಲ್ಲ, ದೇಹಕ್ಕಿರುವುದು. ದೇಹಕ್ಕೆ ಇರೋ ಐಡೆಂಟಿಟಿ ಅದು. ಹಾಗಾದ್ರೆ ಆ ದೇಹ ನಾನಾ? ದೇಹ ನಾನಲ್ಲ. ಅದ್ಯಾವುದು ನಾನಲ್ಲ. ಒಂದು ವೇಳೆ ಆ ದೇಹವೇ ನಾನು ಅಂತ ತಿಳಿದುಕೊಳ್ಳುವುದೇ ದೊಡ್ಡ ಅಜ್ಞಾನ. ಈ ನಾನು, ನನಗೆ 2 ಕಾಲುಗಳಿದೆ, ಮೂಗಿದೆ, ಕಣ್ಣಿದೆ, ಬಾಯಿದೆ, ಇಷ್ಟೆಲ್ಲ ಇದೆ ಅಲ್ವಾ? ಅದನ್ನ ದಾಟಿ ದಾಟಬೇಕು. ಏನು? ಈ ದೇಹ ನಾನಲ್ಲ, ಇದರ ಒಳಗಿರುವ ಆತ್ಮ ನಾನು. ಆತ್ಮ ನಾನು ಅನ್ನುವ ಯಾವಾಗ ಅರಿವು ಬರ್ತದೆ, ಅದೇ ಅಜ್ಞಾನದ ಮೊದಲ ಹೊಡೆತ. ಜ್ಞಾನ, ಜ್ಞಾನ ಅರಳಿಕೆ ಶುರುವಾಗ್ತದೆ. ಹಾಗಾಗಿ ತಿಳಿದುಕೊಳ್ಳಲಿ ಇರುವಂತಹ ಏನ್ ಹೇಳಬೇಕು? ಜೀವನೇ, ಜೀವನೇ ಜೀವನು, ದೇವನು ಎಂಬುದನ್ನ ಎಲ್ಲಿಯೂ ಕೂಡ ನಾವು ಬಿಟ್ಟುಕೊಡಬಾರದು. ಹಾಗಾಗಿ ಈ ದೇಹ ನಾನಲ್ಲ, ಈ ದೇಹ ನಾನಲ್ಲ, ಈ ಆತ್ಮ ನಾನು. ಎರಡನೇದು ಯಾವುದು? ಜೀವನೇ ದೇವ. ಆ ಜೀವ ಬೇರೆ ಯಾರು ಅಲ್ಲ, ಅವನೇ ದೇವ. ಎರಡನೆಯ ಸತ್ಯ ಯಾವುದೋ? ಇಲ್ಲಿರುವ ಇವನು, ಅಲ್ಲಿರುವ ಎಲ್ಲ ಎರಡು ಒಂದೇ.
ಅಲ್ಲಿರುವ ಇವನಿಗೆ ಅಲ್ಲಿರುವ ಎಲ್ಲ ಒಂದೇ ಆದಾಗ ಅದನ್ನ ತಿಳಿದುಕೊಂಡುವವನು ಕೂಡ ಇಲ್ಲಿವರೆಗೆ ಅವನು ಹಾಗೆ ಅಲ್ವಾ. ಹಾಗಾಗಿ ಒಳಗಿರುವ ಜೀವ ಅಹಂ ಆತ್ಮ ಗುಡಾಕೇಶ ಸರ್ವಭೂತಾಂತ ಸ್ಥಿತ, ಎಲ್ಲ ಚರಾಚರ ಜೀವರಾಶಿಗಳ ಒಳಗೆ ನಾನು ಆತ್ಮನಾಗಿ ಕೂತಿದ್ದೇನೆ. ಆತ್ಮ ಮೊದಲನೇದಾಗಿ ಇಲ್ಲಿ ಕೃಷ್ಣನು ಕೂಡ ಮೊದಲಿಗೆ ಒಂದು ಆತ್ಮವೇ. ಅವನು ಆ ಆತ್ಮ ತನ್ನೊಳಗಿರುವ ಆತ್ಮನನ್ನ, ಆ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡ. ಆಗ ಅವನಿಗೆ ಮೊದಲನೇ ಸತ್ವ ಯಾವುದು? ನಾನೇ ಎಲ್ಲ, ಎಲ್ಲ ನಾನೇ. ನಾನೇ ಎಲ್ಲ, ಎಲ್ಲ ನಾನೇ. ಆ ಸ್ಥಿತಿಯನ್ನು ತಲುಪಿದರೆ ಎಲ್ಲರೂ ಕೃಷ್ಣರೇ, ಎಲ್ಲರೂ ರಾಮರೇ, ಎಲ್ಲರೂ ಬುದ್ಧರೇ. ಯಾವ ಸ್ಥಿತಿ? ಈ ಒಳಗಿರುವ ಆ ನಾನು ಅನ್ನುವ ಆತ್ಮ ಏನಿದೆ, ಆ ಆತ್ಮ ಯಾರು ಬೇರೆ ಅಲ್ಲ, ಅದೇ ಪರಮಾತ್ಮ. ಅದು ಬಾಯಲ್ಲಿ ಹೇಳೋದಲ್ಲ, ಅದನ್ನ ಸಾಧಿಸಬೇಕು. ಸಾಧಿಸಿದರೆ ಅವನಲ್ಲಿ ಏನು ಸಾಧಿಸಿದ್ದವನು ಯಾರು? ಕೃಷ್ಣ. ಅವನು ಸಾಧಿಸಿದ. ಅದಕ್ಕೆ ಅವನು ಏನು ಹೇಳಿದ? ಅಹಂ ಆತ್ಮ ಗುಡಾಕೇಶ ಸರ್ವಭೂತಾಂತ ಸ್ಥಿತ. ನಾನು ಎಲ್ಲ ಜೀವರಾಶಿ. ನಾನು ಅಂದ್ರೆ ಕೃಷ್ಣ ಅಂತ ಅರ್ಥ ಅಲ್ಲ. ನಾನು ಅಂದ್ರೆ ಏನು? ಆ ಜೀವ. ಆ ಜೀವ ಅಂದ್ರೆ ಏನು? ಎಲ್ಲ ನಾನೇ, ನಾನೇ ಎಲ್ಲ, ಎಲ್ಲ ನಾನೇ, ನಾನೇ ಇಲ್ಲ. ಹಾಗೆಯೇ ಅದು ಅವನಿಗೆ ಅರ್ಥ ಆಗಿತ್ತು, ಆದ್ರೆ ನಮಗೆ ಅರ್ಥ ಆಗಿಲ್ಲ. ಅವನು ಅದನ್ನು ತಿಳ್ಕೊಂಡಿದ್ದ, ಅದಕ್ಕೆ ಹೇಳಿದ. ಹಾಗಾಗಿ ಜೀವನೇ ದೇವನು. ಅವನು ಯಾರೋ ಬೇರೆ ಅಲ್ಲ, ಅದು ಪರಮಾತ್ಮನ ಪರಮಾತ್ಮನು. ಹಾಗಾಗಿ ಇದನ್ನು ಯಾವಾಗಲೂ ನಾವು ತಿಳ್ಕೊಂಡಿರ್ಬೇಕು. ಯಾವಾಗಲೂ ನಾವು ತಿಳ್ಕೊಳ್ಳೋಬೇಕು. ಈ ಶರೀರ ಮರಣಿಸಿದರೆ, ಈ ಜೀವ ಸಹಿತ ಮರಣಿಸ್ತಾನೆ ಅಂತ ಎಲ್ಲರೂ ತಿಳ್ಕೊಂಡಿದ್ರೆ ಅದು ಅಜ್ಞಾನ. ಜೀವನಿಗೆ ಎಂದೂ ಹುಟ್ಟು ಇಲ್ಲ, ಸಾವು ಇಲ್ಲ. ಅಹಂ ಅಹಂ ಆತ್ಮ ಗುಡಾಕೇಶ ಸರ್ವಭೂತಾಂತ ಸ್ಥಿತ ಅಹಂ ಆದಿಶ್ಚ ಮಧ್ಯಂಚ. ಅಂದ್ರೆ ನಾನು ಆದಿಯಲ್ಲೂ ಇದ್ದೆ, ಅಂತ್ಯದಲ್ಲೂ ಇದ್ದೇನೆ, ಮಧ್ಯದಲ್ಲೂ ಇದ್ದೆ, ಅಂತ್ಯದಲ್ಲೂ ಇದ್ದೇನೆ. ನಾನು ಯಾವಾಗ್ಲೂ ಇದ್ದೇನೆ, ನಾನು ಯಾವಾಗ್ಲೂ ಇದ್ದೇನೆ. ಅವನಿಗೆ ತಂದೆ ಇಲ್ಲ, ತಾಯಿ ಇಲ್ಲ, ಎಲ್ಲ. ಅವನು ಸತ್ಯನಾದವನು. ಮೂರನೇದು, ದೇಹವೇ ದೇವಾಲಯ. ಈ ದೇಹದಲ್ಲಿ ದೇವ ಇದ್ದಾನೆ ಅಂದಮೇಲೆ ಇದೇನಿದು? ದೇವ್ರು ಇರೋ ಜಾಗವನ್ನು ಏನಂತೀವಿ ನಾವು? ದೇವಾಲಯ ಅಂತ ಹೇಳೋದಿಲ್ಲ. ಈ ದೇಹದಲ್ಲಿ ದೇವನಿದ್ದಾನೆ ಅಂದ ಮೇಲೆ ಈ ದೇಹ ಯಾವುದು? ಬರೀ ದೇಹವಲ್ಲ, ಈ ದೇಹವೇ ದೇವಾಲಯ. ನನ್ನ ದೇಹ ಅಂತ ನೋಡೋದಲ್ಲ, ಇದು ಭಗವಂತ. ಒಳಗೆ ದೇವರು ಕೂತಿದ್ದಾನೆ. ಆ ದೇವರ ಕೂತ ಜಾಗ ಇದು ಯಾವುದು? ಈ ದೇಹ, ಶರೀರ. ಇದು ನಮಗೆ ಗೊತ್ತಿಲ್ಲ ಅಂತಲ್ಲ. ಯಾರಿಗಾದರೂ ಸ್ವಲ್ಪ ಕಾಲು ಟಚ್ ಮಾಡಿದ್ರೆ ನಮಸ್ಕಾರ ಮಾಡ್ತೀವಲ್ವಾ? ಯಾಕೆ ಮಾಡೋದು? ಸಣ್ಣವರಿಗೆ ಕಾಲು ತಾಕಿದ್ರು ನಮಸ್ಕಾರ ಮಾಡ್ತೀವಿ. ಯಾಕೆ? ಒಳಗಡೆಯಿಂದ ಪ್ರಜ್ಞೆ ಇದೆ. ಯಾಕೆ? ಒಳಗೆ ಒದ್ದಿದ್ದು ಅವನಿಗೆಲ್ಲ, ಒಳಗೆ ಇರುವ ಆ ದೇವರಿಗೆ, ಭಗವಂತನಿಗೆ. ತಂದೆ ತಾಯಿಗೆ ನಮಸ್ಕಾರ ಮಾಡಬೇಕು, ಗುರು ಹಿರಿಯರಿಗೆ ನಮಸ್ಕಾರ ಯಾಕೆ ನಮಸ್ಕಾರ ಮಾಡಬೇಕು? ಅವರು ದೊಡ್ಡವರು ಅಂತಲೋ? ಅಲ್ಲ, ಅವರ ಒಳಗೆ ಇರುವ ಭಗವಂತನಿಗೆ ನಮಸ್ಕಾರ. ಒಳಗೆ ದೇವರಿದ್ದಾನೆ ಅಂತ ಅದನ್ನು ನಮಸ್ಕಾರ ಮಾಡಿಸಿಕೊಂಡವರು ಹಾಗೆ ತಿಳ್ಕೊಳ್ಬೇಕು. ನೋಡಿದ್ರ ನಂಗೆ ನಮಸ್ಕಾರ ಮಾಡಿದ್ರು, ಅಲ್ಲಿ ಭಗವಂತನಿಗೆ ಮಾಡುವ ಅನುಮಾನ ಅದು. ನಾವು ನಮಗೆ ನಮಸ್ಕಾರ ಮಾಡಿದ್ರು ಅಂತ ತಿಳ್ಕೊಂಡ್ರೆ ಅದು ನಾವು ದೇವರಿಗೆ ಮಾಡುವ ಅವಮಾನ. ಇಲ್ಲ, ಮಾಡುವವರು ನಾನು ಅವನಿಗೆ ಮಾಡ್ತಾ ಇದ್ದೇನೆ ಅಂತ ಮಾಡಿದರೆ ಭಗವಂತನಿಗೆ ಮಾಡುವ ಅವಮಾನ ಅದು. ಮತ್ತೇನ್ ಮಾಡ್ಬೇಕು? ನಾನು ಮಾಡ್ತಾ ಇರೋದು ಅವನಿಗಲ್ಲ, ಅವನೊಳಗಿರುವ ಭಗವಂತನಿಗೆ, ಅವನೊಳಗಿರುವ ಭಗವಂತನಿಗೆ. ಹಾಗಾಗಿ ಮೂರನೇ ರತ್ನ ಯಾವುದು? ದೇಹವೇ ದೇವಾಲಯ. ಭಗವಂತ ನೆಲೆಸಿರುವ ಈ ದೇಹ ದೇವರು. ದೇವರು ಇರೋ ಜಾಗಕ್ಕೆ ಏನಂತೀವಿ? ದೇವಾಲಯ ಅಂತ ಕರಿತೀವಿ. ದೇವರು ಒಳಗೆ ಇದ್ದಾನೆ ಅಂದಾಗ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲಿ ಗುರುತಿಸಲಾದೆನು ಇಲ್ಲೇ ಇರುವ ನಮ್ಮ ಪ್ರೀತಿ ಪ್ರೇಮಗಳ ಅಂತ ಬರ್ತದಲ್ವಾ? ನಮ್ಮೊಳಗೆ ಇರುವ ದೇವನನ್ನ ಗುರುತಿಸದೆ ಎಲ್ಲೆಲ್ಲೋ ನಾವು ಹೋಗಿ ಹುಡುಕ್ತಾ ಇದ್ದೇವಲ್ವಾ? ಎಲ್ಲೆಲ್ಲೋ. ಹಾಗಾಗಿ ಆದಿಶಂಕರಾಚಾರ್ಯರು ಹೇಳಿದ್ರು ಏನು? ದೇಹೋ ದೇವಾಲಯೋ ಪ್ರೋಕ್ತಃ ಜೀವೋ ದೇವೋ ಸನಾತನ. ಸನಾತನ ಯಾರು? ಸನಾತನ. ಆ ಅನಾದಿ ಕಾಲದಿಂದ ಇದ್ದವನು. ಅವನಿಗೆ ಭಗವಂತನ ಹೆಸರದು ಸನಾತನಿ, ದೇವರ ಹೆಸರದು ಸನಾತನಿ. ಆ ದೇವರು ಒಳಗೆ ಕೂತಿದ್ದಾನೆ. ದೇಹೋ ದೇವಾಲಯೋ ಪ್ರೋಕ್ತಃ ಜೀವೋ ದೇವೋ ಸನಾತನ. ಆ ಜೀವ ಬೇರು ಯಾರೋ ಅಲ್ಲ, ಅವನೇ ದೇವೋ. ಯಾರು ದೇವೋ? ಸನಾತನಿಯಾದಂತಹ ದೇವ ಒಳಗೆ ಕೂತಿದ್ದಾನೆ. ಹಾಗಾಗಿ
ಈ ದೇಹ ಬರೀ ದೇಹ ಅಲ್ಲ, ಇದು ದೇವಾಲಯ, ಇದು ದೇವಾಲಯ. ಈ ದೇಹ ಅಂದ್ರೇನು? ಇದೇ ದೇವಾಲಯ. ಪ್ರತಿ ಪ್ರಾಣಿಯ ಶರೀರ ಆ ದೈವತ್ವದ ಗುರಿ. ಎಲ್ಲವೂ ಹುಟ್ಟಿ ಬರ್ತಾ ಇದೆ, ಏನೆಲ್ಲ ಕರ್ಮಗಳನ್ನ ಮಾಡ್ತಾ ಇದೆ. ಪ್ರತಿಯೊಂದು ಜೀವವು ಯಾಕೆ ಯಾಕೆ ತಾನು ಎಲ್ಲಿಂದ ಬಂದೆಯೋ ಅಲ್ಲಿಯೇ ಹೋಗಿ ಸೇರ್ಕೊಳ್ಳಿಕ್ಕಾಗಿ. ಎಲ್ಲಿಂದ ಬಂದಿದ್ದು? ಆ ಭಗವಂತನಿಂದಲೇ ಬಂದಿದ್ದು. ಕೊನೆಗೆ ನಿರಂತರ ಪ್ರಯತ್ನ ನಡೀತಾ ಇದೆ. ಯಾವುದಕ್ಕಾಗಿ? ಆ ಭಗವಂತನನ್ನೇ ಹೋಗಿ ಸೇರ್ಲಿಕ್ಕಾಗಿ, ದೇವನನ್ನೇ ಹೋಗಿ ಸೇರ್ಲಿಕ್ಕಾಗಿ. ಹಾಗಾಗಿ ಇರುವ ಈ ಸಾಧನ ಶರೀರ ಬರೀ ಶರೀರ ಅಲ್ಲ, ಇದು ದೇವಾಲಯ. ಇದು ಭಗವಂತ ನೆಲೆಸಿದ್ದಾನೆ ಒಳಗೆ. ಅದಕ್ಕಾಗಿ ನಾವು ಗೌರವ ಕೊಡಬೇಕು, ನಮ್ಮ ದೇಹವನ್ನ ಪ್ರೀತಿಸಬೇಕು, ನಮ್ಮ ದೇಹವನ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ಅದು ದೇಹ ಧರ್ಮ. ಅಜ್ಞಾನವೇ ದುಃಖಕ್ಕೆ ಕಾರಣ, ವಿಜ್ಞಾನವೇ ಆತ್ಮಜ್ಞಾನವೇ, ಆತ್ಮ ಸುಜ್ಞಾನವೇ, ಆತ್ಮವಿಜ್ಞಾನವೇ ಆನಂದಕ್ಕೆ ಕಾರಣ. ಏನಿದು ಆತ್ಮವಿಜ್ಞಾನ? ಜೀವನೇ ದೇವನು, ದೇಹವೇ ದೇವಾಲಯ, ಅದೇ ಆತ್ಮಜ್ಞಾನ. ಎಲ್ಲೋ ಬಾಬರಿ ಮಸೀದಿಯಲ್ಲೋ, ಅಯೋಧ್ಯೆಯಲ್ಲೋ, ಇನ್ನೆಲ್ಲೋ ದೇವ ಇದ್ದಾನೆ, ಇಲ್ಲೆಲ್ಲೋ ದೇವಾಲಯದಲ್ಲೋ, ಮಸೀದಿಯಲ್ಲೋ, ಚರ್ಚಲ್ಲೋ ದೇವನಿದ್ದಾನೆ ಅನ್ಕೊಂಡ್ರೆ ಅವನಷ್ಟು ಮೂರ್ಖ, ಅವನಷ್ಟು ಅಜ್ಞಾನಿ ಯಾರೂ ಇಲ್ಲ. ಎಲ್ಲೋ ಮೆಕ್ಕಾ ಮದೀನಾದಲ್ಲೋ ದೇವರಿದ್ದಾನೆ ಅಂದ್ರೆ ಅವನಷ್ಟು ಮೂರ್ಖ ಇಲ್ಲ. ಎಲ್ಲೋ ಇನ್ನೆಲ್ಲೋ ಜಾಗದಲ್ಲಿ, ಆ ಕ್ಷೇತ್ರದಲ್ಲಿ, ಈ ಕ್ಷೇತ್ರದಲ್ಲಿ ದೇವನಿದ್ದಾನೆ ಅಂದ್ರೆ ಅವನಷ್ಟು ಮೂರ್ಖ ಯಾರು ಇಲ್ಲ. ತಿರುಪತಿಯಲ್ಲಿದ್ದಾನೆ? ಖಂಡಿತ ಅಲ್ಲ. ಈ ವಿಗ್ರಹವನ್ನು ನೋಡಿದ್ರೇನೆ ದೈವ ದರ್ಶನ ಅಂತ ಯಾರು ತಿಳ್ಕೊಂಡಿದ್ದಾನೆ ಅವನಂತಹ ಪರಮ ಮೂರ್ಖ ಇನ್ನೊಬ್ಬನಿರ್ಲಿಕ್ಕೆ ಸಾಧ್ಯ ಇಲ್ಲ. ಅವನಂತಹ ಪರಮ ಮೂರ್ಖ ಇನ್ನೊಬ್ಬನಿರ್ಲಿಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಒಂದು ಕಥೆ ಬರ್ತದೆ, ಇಲ್ಲಿ ಗರುಡ ಪುರಾಣದಲ್ಲಿ ಎಲ್ಲ ಒಂದು ಕಥೆ ಬರ್ತದೆ. ಅದರಲ್ಲಿ ಒಬ್ಬ ಋಷಿಮುನಿ ಬಹಳ ಬಹಳ ಸಾಧನೆ ಮಾಡ್ತಾನೆ. ಬಹಳ ಸಾಧನೆ ಮಾಡಿ ಯಮಲೋಕಕ್ಕೆ ಹೋಗಿಬಿಡ್ತಾನೆ. ಅವನಿಗೆ ಬಹಳ ಆಶ್ಚರ್ಯ, ಏನಿದು, ನಾನು ಯಮಲೋಕಕ್ಕೆ ಎಷ್ಟು ಸಾಧನೆ ಮಾಡಿದ್ದೇನೆ, ನಾನು ಯಮಲೋಕಕ್ಕೆ ಬಂದಿದ್ದೀನಲ್ವ. ಅವಾಗ ಯಮಧರ್ಮರಾಜ ಹೇಳ್ತಾನೆ, ಅವಾಗ ಕೇಳ್ತಾನೆ ಅವನು, ನಾನು ಏನು ತಪ್ಪು ಮಾಡಿಲ್ಲ ನನ್ನ ಜೀವನದಲ್ಲಿ, ಎಷ್ಟು ಘೋರ ತಪಸ್ಸು ಮಾಡಿದ್ದೇನೆ, ಸಾಧನೆ ಮಾಡಿದ್ದೇನೆ, ನನಗೆ ಯಾಕೆ ಯಮಲೋಕ ದರ್ಶನ? ಅದಕ್ಕೆ ಯಮರಾಜ ಹೇಳಿದ, ನಿನಗೆ ಯಾಕೆ ಆಗಿದೆ ಅಂದ್ರೆ ನೀನು ಒಂದು ದೊಡ್ಡ ದ್ರೋಹ ಮಾಡಿದೀಯ ಭಗವಂತನಿಗೆ. ಏನು ಗೊತ್ತಾ? ವಿಗ್ರಹವನ್ನೇ ಭಗವಂತ ಅಂತ ತಿಳ್ಕೊಂಡಿದ್ದೀರಿ, ಅದಕ್ಕೋಸ್ಕರ ನಿನಗೆ ನರಕ ಬಂದಿದೆ. ನೋಡಿ, ವಿಗ್ರಹವೇ ದೇವರಲ್ಲ, ವಿಗ್ರಹದ ಒಳಗೆ ದೇವರಿದ್ದಾನೆ ಅಂತಂದ್ರೆ ಅದನ್ನ ಬೇಕಾದ್ರೆ ಅಕ್ಸೆಪ್ಟೇಬಲ್. ಯಾಕೆಂದ್ರೆ ಭಗವಂತ ಅಣ್ಣು ರೇಣು ತೃಣ ಕಾಷ್ಟಗಳಲ್ಲಿ ಇದ್ದಾನೆ ಅಂದಾಗ, ನನ್ನಲ್ಲಿದ್ದಾನೆ, ನಿಮ್ಮಲ್ಲಿದ್ದಾನೆ, ಅಲ್ಲಿ ಇದ್ದಾನೆ, ಇಲ್ಲಿದ್ದಾನೆ, ಚರಾಚರ ಜೀವರಾಶಿಗಳಲ್ಲಿ ಇದ್ದಾನೆ ಅಂದಾಗ ಆ ವಿಗ್ರಹದೊಳಗೂ ಇದ್ದಾನೆ. ಆದರೆ ವಿಗ್ರಹವೇ ದೇವರಲ್ಲ. ಅದರಲ್ಲಿ ಹೇಳ್ತಾರ ಅವರು, ನೀನು ವಿಗ್ರಹವೇ ದೇವರು ಅಂತ ಭ್ರಮಿಸಿದ್ದೆ, ಅದು ಭಗವಂತನಿಗೆ ಮಾಡುವ ಅಪಚಾರ ಅಲ್ವಾ. ಆ ದೋಷಕ್ಕಾಗಿ ನಿನಗೆ ನರಕ ದರ್ಶನ ಆಗಿದೆ ಅಂತ ಹೇಳಿ ಯಮಧರ್ಮರಾಜ ಹೇಳ್ತಾನೆ. ಹಾಗೆಯೇ ಆ ವಿಗ್ರಹವೇ ದೇವರನ್ನುವ ಅಜ್ಞಾನವು ಕೂಡ ಭಗವಂತನಿಗೆ ನಾವು ಮಾಡುವ ದೊಡ್ಡ ಅವಮಾನ, ಅದು ಪಾಪಕ್ಕೆ ಕಾರಣ ಆಗ್ತದೆ. ಹಾಗಾಗಿ ಇಷ್ಟೆಲ್ಲ ನಾವು ಯಾಕೆ ಮಾಡ್ತಾ ಇದ್ದೀವಿ? ಅಜ್ಞಾನದಿಂದ, ಜ್ಞಾನ ಇಲ್ಲದಿರುವುದು. ಆದ್ದರಿಂದ ಈ ಮೂರು ಕೂಡ ಏನೋ ನಾನೇ ಎಲ್ಲ ಎಂಬುದು ಮೊದಲನೇ ರತ್ನ. ಎರಡನೇ ರತ್ನ ಯಾವುದು? ಜೀವನೇ ದೇವನು. ಮೂರನೇದು ಯಾವುದು? ಮೂರನೇ ರತ್ನ ದೇವೋ, ದೇಹವೇ ದೇವಾಲಯ, ದೇಹವೇ ದೇವಾಲಯ. ಹಾಗಾಗಿ ಈ ಮೊದಲ ಮೂರು ಜ್ಞಾನದ ಸ್ಥಿತಿಗಳು, ಜ್ಞಾನದ ಸ್ಥಿತಿಗಳು ಅದನ್ನು ಯಾವಾಗಲೂ ತಲೆಯಲ್ಲಿ ಇಟ್ಕೊಂಡಿರ್ಬೇಕು. ಈ ಮೂರನ್ನ ಯಾವಾಗಲೂ ತಲೆಯಲ್ಲಿ ಇಟ್ಕೊಂಡಿರ್ಬೇಕು. ನಾನೇ ಎಲ್ಲ, ಎಲ್ಲ ನಾನೇ, ನನ್ನೊಳಗಿರುವ ಆ ಜೀವನೇ ದೇವ, ಬೇರೆ ಇನ್ನೆಲ್ಲೋ ಭಗವಂತ ಇಲ್ಲ. ಈ ದೇಹ, ಜೀವ ಇರುವ ಈ ದೇಹ ಬರೀ ನನ್ನ ದೇಹ ಅಲ್ಲ. ಇದು ಬರೀ ಕೈ ಕಾಲು ಮೂಗು ಬಾಯಿಯಿಂದ ಕೂಡಿದ ದೇಹ ಅಲ್ಲ, ಇದು ಭಗವಂತನ ದೇವಾಲಯ. ಇದು ಜ್ಞಾನದ ಸ್ಥಿತಿಗಳು. ಸ್ಥಿತಿ ಅಂದ್ರೇನು? ಯಾವಾಗಲೂ ಅದನ್ನ ಪರಿಜ್ಞಾನದ ಜ್ಞಾನದಲ್ಲಿ ಇಟ್ಕೊಳ್ಳೋದು. ನಾಲ್ಕನೇದು ಸಾಧನ. ನಾಲ್ಕನೇದು ಯಾವುದು? ಸಾಧನಾ ಪ್ರಕರಣಗಳು. ಈ ನಾಲ್ಕರ ಮೂಲಕ ಈ ಮೂರನ್ನ ಸಾಧನೆ ಮಾಡಬೇಕು. ಈ ಮೂರನ್ನ ನಾಲ್ಕರ ಮೂಲಕ ಸಾಧನೆ ಮಾಡಬೇಕು. ಮೂರನೇದು ಯಾವುದು? ಮೂರು ಯಾವುದು? ಮೂರು ಯಾವುದು? ನಾನೇ ಎಲ್ಲ, ಎಲ್ಲ ನಾನೇ, ಜೀವನೇ ದೇವ, ಈ ದೇಹವೇ ದೇವಾಲಯ. ಇದು ಸ್ಥಿತಿ. ಈ ಮೂರು ಸ್ಥಿತಿಯನ್ನ
ನಾ ಈ ನಾಲ್ಕರಿಂದ ಇನ್ನು ಉಳಿದ ಈ ಮೂರು ನವರತ್ನ ನಾಲ್ಕ ಹಾ ಇನ್ನು ನಾಲ್ಕರಿಂದ ಸಾಧನೆ ಮಾಡಬೇಕು. ಏನು? ಶ್ವಾಸವೇ ನಮ್ಮ ಗುರು, ಸಮಯವೇ ಸಾಧನೆ, ಸಹನೆಯೇ ಪ್ರಗತಿ, ಅನುಭವವೇ ಜ್ಞಾನ. ಶ್ವಾಸವೇ ಗುರು ಅಂತ ತಿಳ್ಕೊಂಡಿರ್ಬೇಕು. ಸಮಯವೇ ಸಾಧನೆ ಅನ್ನೋದನ್ನ ತಿಳ್ಕೊಂಡಿರ್ಬೇಕು. ಸಹನೆಯೇ ಪ್ರಗತಿ ಅನ್ನೋದನ್ನ ತಿಳ್ಕೊಂಡಿರ್ಬೇಕು. ಅನುಭವವೇ ಜ್ಞಾನ ಅನ್ನೋದನ್ನ ತಿಳ್ಕೊಂಡಿರ್ಬೇಕು. ಶ್ವಾಸವೇ ಗುರು. ಯಾರು? ಸಾಧನೆ ಎಂಬುದು ಗುರುವಿನಿಂದಲೇ ಮೊದಲಾಗ್ತದೆ. ಎಲ್ಲಿ ಗುರು ಇಲ್ಲವೋ, ಹೇಳುವವನು ಇಲ್ಲವೋ, ಏನು ಮಾಡಬೇಕು, ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು, ಎಲ್ಲಿ ಮಾಡಬೇಕು, ಯಾವುದು ಹೇಗೆ ಮಾಡಬಾರದು, ಯಾವುದು ಯಾವಾಗ ಮಾಡಕೂಡದು, ಇವೆಲ್ಲವೂ ಹೇಳುವವನು ಯಾರು? ಗುರು. ಗುರು ಇಲ್ಲದೆ ವಿದ್ಯೆ ಕುರುಡು ವಿದ್ಯೆ ಅಲ್ವಾ? ಹಾಗಾಗಿ ಪ್ರತಿಯೊಂದರ ಹಿಂದೆ ಯಾರು ಬೇಕು? ಯಾರು ಬೇಕು? ಗುರು ಬೇಕು. ಹಾಗಾದ್ರೆ ಪರಮಾತ್ಮನನ್ನು ತೋರಿಸುವ ಗುರು ಯಾರು? ಪರಮಾತ್ಮನನ್ನು ತೋರಿಸುವ ಗುರು ಯಾರು? ಆಧ್ಯಾತ್ಮಿಕತೆಯಲ್ಲಿ ನಾನೇ ಎಲ್ಲ ಅಂತ ತಿಳಿದುಕೊಳ್ಬೇಕಾದರೆ ಏನ್ ಮಾಡಬೇಕು? ಈ ದೇಹವೇ ದೇವಾಲಯ ಅಂತ ಇದ್ದಾರೆ. ಅದು ನನಗೆ ಅನುಭವಕ್ಕೆ ಬರಬೇಕಾದ್ರೆ ನಾನೇನ್ ಮಾಡಬೇಕು? ಏನಾಗಬೇಕು? ಗುರುಗಳನ್ನ ಆಶ್ರಯಿಸಬೇಕು. ಯಾರು ಗುರು? ಗುರುಗಳನ್ನ ಆಶ್ರಯಿಸಬೇಕು. ಸದ್ಗುರುಗಳನ್ನ ಆಶ್ರಯಿಸಬೇಕು. ಅಲ್ವಾ? ಹಾಗೆ ಅದಕ್ಕೆ ಗೀತೆಯಲ್ಲಿ ಒಂದು ಮಾತು ಬರ್ತದೆ. ಕೃಷ್ಣ ಹೇಳ್ತಾನೆ, ತತ್ ವಿದ್ಯೆ ಪ್ರಣೀಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನೀನಃ ತತ್ವದರ್ಶಿನಃ. ನೋಡು, ನಿನಗೆ ಯಾವಾಗ ಭಗವಂತನನ್ನು ಕಾಣಬೇಕು, ಸಾಧನೆ ಮಾಡಬೇಕು ಅಂತ ಅನಿಸ್ತದೆ, ಆಗ ಭಗವಂತ ನಿನಗೆ ಗುರುಗಳ ದರ್ಶನ ಮಾಡ್ತಾನೆ. ಪರಮ ಜ್ಞಾನಿಗಳ ದರ್ಶನ ಆಗ್ತದೆ. ಅಥವಾ ಯಾವತ್ತಾದ್ರೂ ಒಂದು ದಿನ ನಿನಗೆ ದರ್ಶನ ಆದಾಗ ಏನ್ ಮಾಡ್ಬೇಕು ನೀನು? ತತ್ವಿದ್ಯೆ ಪ್ರಣೀಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನೀನಃ ತತ್ವದರ್ಶಿನಃ. ಅವ್ರ ಹತ್ರ ನೀನು ಪರಿಪರಿಯಾಗಿ ಮತ್ತೆ ಮತ್ತೆ ಅತ್ಯಂತ ಆಸಕ್ತಿಯಿಂದ, ಏನೂ ತಿಳಿಯದವನ ಹಾಗೆ, ಏನೂ ಗೊತ್ತಿಲ್ಲದವನ ಹಾಗೆ ಅತ್ಯಂತ ವಿಧೇಯದಿಂದ ವಿನೀಯತೆಯಿಂದ ಅವರಲ್ಲಿರುವ ಜ್ಞಾನವನ್ನು ಪಡ್ಕೊಳ್ಬೇಕು. ಅವರಲ್ಲಿರುವ ಆತ್ಮಜ್ಞಾನವನ್ನು ಪಡ್ಕೊಳ್ಬೇಕು. ಸಾಷ್ಟಾಂಗ ನಮಸ್ಕಾರ ಮಾಡಿ ಪರಿಪ್ರಶ್ನೇನ, ಒಳ್ಳೆಯ ಪ್ರಶ್ನೆಗಳನ್ನ ಹಾಕಿ, ಸೇವೆಯ, ಆ ಗುರುಗಳ ಸೇವೆಯನ್ನು ಮಾಡ್ತಾ, ಅಂದ್ರೆ ಅವ್ರು ಏನ್ ಕೆಲಸ ಹೇಳ್ತಾರೆ ಅದನ್ನು ಮಾಡ್ತಾ, ಅವರು ಒಡ್ಡುವಂತಹ ಎಲ್ಲಾ ಪ್ರಶ್ನೆಗಳನ್ನ ಏನೋ ಪರೀಕ್ಷೆಗಳನ್ನ ಎದುರಿಸುತ್ತಾ, ಅವ್ರು ಬೈದ್ರೆ ಬೈಸ್ಕೊಳ್ತಾ, ಅವ್ರು ಬೈತಾರೆ, ನಿಂದನೆ ಮಾಡ್ತಾರೆ ಬೇಕು ಅಂತಲೇ, ಪರೀಕ್ಷೆ ಮಾಡ್ಲಿಕ್ಕೆ ಇವನಿಗೆ ಎಷ್ಟು ಹಸಿವಿದೆ, ನಿಜವಾಗಲೂ ಇವನು ಈ ಆತ್ಮ ಜ್ಞಾನವನ್ನು ಪಡೀಲಿಕ್ಕೆ ಯೋಗ್ಯನಿದ್ದಾನ, ಇವನಲ್ಲಿ ಏನಾದರೂ ಅಹಂಕಾರ ದುರಹಂಕಾರಗಳಿದ್ದಾವ ಅಂತ ಹೇಳಿ ಈಗಾಗಲೇ ನಾನು ಬಾರಿ ತಿಳ್ಕೊಂಡು ಬಂದಿದ್ದೇನೆ ಅನ್ನುವುದು ಏನಾದರೂ ಇದೆಯಾ, ಅದನ್ನು ತಿಳ್ಕೊಳ್ಳಿಕ್ಕಾಗಿ ಏನ್ ಮಾಡ್ತಾರೆ? ಬೇಕು ಅಂತಲೇ ನಿಂದನೆ ಮಾಡ್ತಾರೆ. ಆಗ ಏನ್ ಮಾಡ್ಬೇಕು? ಆಹಾ, ಪರಿ ಪ್ರಶ್ನೆನ ಮತ್ತೆ ಮತ್ತೆ ಪ್ರಶ್ನೆ ಮಾಡಬೇಕು. ಬಿಡಬಾರದು ಅವರನ್ನ, ಸದ್ಗುರುಗಳನ್ನ ಸಿಕ್ಕಾಗ ಬಿಡಬಾರದು. ತತ್ವಿದ್ಯೆ ಪ್ರಣೀಪಾತೇನ ಪರಿಪ್ರಶ್ನೇನ ಸೇವೆಯ, ಪರಿಪರಿಯಾಗಿ ಪ್ರಶ್ನೆ ಕೇಳಬೇಕು, ಸೇವೆ ಮಾಡಬೇಕು. ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನೀನಃ ತತ್ವದರ್ಶಿನಃ. ನೀ ಅವರಲ್ಲಿರುವ ಅಪಾರವಾದ ಜ್ಞಾನ ಪಾಂಡಿತ್ಯವನ್ನ ಪಡ್ಕೊಳ್ಬೇಕು. ಆಗ ಯಾವಾಗ ನಿನಗೆ ಅರ್ಹತೆ ಬರ್ತದೆ, ನೀನು ನಿಜವಾದಲು ಅರ್ಹನಾಗಿದ್ದೀಯ ಅಂತ ಅನಿಸ್ತದೆ, ಆಗ ಗುರುಗಳು ಬೋಧಿಸ್ತಾರೆ ಏನು ಜ್ಞಾನ ಅಂದ್ರೆ ಏನು, ಅದನ್ನು ಹೇಗೆ ಹೊಂದಬೇಕು ಎಂಬುವ ವಿಷಯವನ್ನ. ಯಾಕೆಂದ್ರೆ ಆತ ಗುರು ಜ್ಞಾನವನ್ನ ಹೊಂದಿದವನು. ಆ ಜ್ಞಾನದ ಮಹತ್ವವನ್ನು ನಿನಗೆ ತಿಳಿಸಿಕೊಡ್ತಾನೆ. ಬ್ರಹ್ಮಜ್ಞಾನ, ಬೇಕಾದಷ್ಟು ಜ್ಞಾನ ಸಿಗ್ತದೆ, ಸರಿಯಾದ ಜ್ಞಾನ, ಸತ್ಯವಾದ ಜ್ಞಾನ ಅಷ್ಟು ಸುಲಭ ಇಲ್ಲ. ಹಾಗೆ ಜ್ಞಾನವನ್ನ ಹೊಂದಿರುವವನು ಜ್ಞಾನಿ, ತತ್ವದರ್ಶಿ, ಇವೆಲ್ಲವನ್ನ ನಿನಗೆ ತಿಳಿಸಿಕೊಡ್ತಾರೆ. ಆದ್ದರಿಂದ ಏನ್ ಮಾಡ್ಬೇಕು? ಆತನಿಗೆ ಮೊದಲು ಹೋಗಿ ಶರಣಾಗತಿಯಾಗು. ಏನು ಗೊತ್ತಿಲ್ಲ ಗುರುಗಳೇ, ನಿಮ್ಮಲ್ಲಿ ಶರಣಾಗಿ ಬಂದಿದ್ದೆ. ಗುರುಗಳ ಹತ್ತಿರ ಸೇರಬೇಕು, ಗುರುವಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು.
ನಮಸ್ಕಾರ ಅಂದ್ರೆ ಏನು? ಹೊರಗಡೆಯಿಂದ ಅಲ್ಲ, ಒಳಗಿನಿಂದ ಬಾಗಬೇಕು ಗುರುವಿನ ಹತ್ತಿರ, ಪ್ರಶ್ನೆಗಳನ್ನ ಹಾಕಬೇಕು, ಗುರುವಿಗೆ ಸೇವೆ ಮಾಡಬೇಕು. ಆಗ ಆ ಗುರು ಬೋಧಿಸ್ತಾನೆ, ಜ್ಞಾನವನ್ನು ಬೋಧಿಸ್ತಾನೆ, ಸರ್ವವನ್ನೂ ಬೋಧಿಸ್ತಾನೆ. ಏನು ಮಾಡಬೇಕೋ, ನೀನು ಏನು ಮಾಡಬೇಕಾಗಿದೆ ಮುಂದೆ ಅನ್ನುವುದನ್ನ ಹೇಳ್ತಾನೆ, ಏನು ಮಾಡಬಾರದು ಅನ್ನುವುದನ್ನ ಹೇಳ್ತಾನೆ, ಹೇಗೆ ಮಾಡಬೇಕು ಅನ್ನುವುದನ್ನ ಹೇಳ್ತಾನೆ, ಹೇಗೆ ಮಾಡಬಾರದು, ಯಾವಾಗ ಮಾಡಬೇಕು ಎಲ್ಲವನ್ನ ಹೇಳ್ತಾನೆ, ಯಾವಾಗ ಮಾಡಬಾರದು ಹೇಳಿದ ಗುರು ಎಲ್ಲವನ್ನ ವಿವರಿಸ್ತಾನೆ. ಆದ್ದರಿಂದ ಸಾಧನಾ ಪ್ರಕರಣ ಎಂಬುದು ಗುರುವಿನ ಹತ್ತಿರವೇ ಮೊದಲು ಆರಂಭವಾಗಬೇಕು. ಹಾಗಾಗಿ ಗುರು ಏನ್ ಬೇಕು ಆ ಗುರು ಹೇಳ್ಕೊಡ್ತಾನೆ. ಕೊನೆಗೆ ಏನ್ ಹೇಳ್ತಾರೆ ಗುರು? ಶ್ವಾಸವೇ ನಿನ್ನ ಗುರು, ನಾನಲ್ಲ ನಿನ್ನ ಗುರು, ನಾನಲ್ಲ ನಿನ್ನ ಗುರು. ತ್ರಿಜಿ ಗುರುಗಳಲ್ಲ, ಗೌತಮ ಬುದ್ಧ ಗುರು ಅಲ್ಲ, ರಮಣ ಮಹರ್ಷಿಗಳು ಗುರು ಅಲ್ಲ, ನಿಮಗೆ ನೀವೇ ಗುರು. ನಿಮಗೆ ನಿಮ್ಮ ಶ್ವಾಸವೇ ಗುರು. ನೀನು ಅಂದ್ರೆ ಏನು? ನನ್ನದೊಂದು ಮನಸ್ಸಿದೆ, ಆ ಮನಸ್ಸು ಎಂಬುದೇ ಶಿಷ್ಯ, ಶ್ವಾಸ ಎಂಬುದೇ ಗುರು. ಶಿಷ್ಯ ಗುರುವಿನ ಹತ್ತಿರ ಕುಳಿತುಕೊಳ್ಳಬೇಕು. ಚೆನ್ನಾಗಿ ಹಠಯೋಗ ಸಾಧನೆ ಮಾಡುವುದಾದರೆ ಏನ್ ಮಾಡ್ತಾರೆ? ಪದ್ಮಾಸನ ಹಾಗೆ ಕುಳಿತುಕೊಳ್ತಾರೆ. ಯಾವ ತರದ ಯೋಗ ಏನು ಗೊತ್ತಿಲ್ಲ ನಮಗೆ. ಸುಖವಾದ ಆಸನದಲ್ಲಿ ಕುತ್ಕೊಂಡು ಶಿಷ್ಯ ಯಾರೀಗ? ಮನಸ್ಸೇ ಶಿಷ್ಯ. ಆ ಶಿಷ್ಯನನ್ನ ಬುದ್ಧಿ ಹೇಳಬೇಕು. ಯಾರ ಮೂಲಕ? ಗುರು, ಶ್ವಾಸ ಎಂಬ ಗುರುವಿನ ಮೂಲಕ. ಹಾಗೆ ಈ ಶ್ವಾಸಗುರು ಎಂಬುದು ನಮ್ಮ ಅಣುವಿನಲ್ಲೂ ಇಂಗಿತವಾಗಿರಬೇಕು. ಯಾವಾಗ ಮಾರ್ಗದರ್ಶಕತ್ವ ಬೇಕಾದರೂ ಶ್ವಾಸದ ಹತ್ತಿರ ಹೋಗಬೇಕು. ಅಂದ್ರೆ ಧ್ಯಾನದಲ್ಲಿ ಹೋಗಬೇಕು, ಧ್ಯಾನದಲ್ಲಿ ಕೂರಬೇಕು, ಯಾವ್ಯಾವುದೋ ಧ್ಯಾನ ಮಾಡೋದಲ್ಲ. ಮತ್ತೆ ಶ್ವಾಸದ ಮೇಲೆ ಗಮನ. ಸಮಯವೇ ಸಾಧನೆ. ಎಷ್ಟು ಹೊತ್ತು ಸಮಯ ಮುಡಿಪಾಗಿಟ್ಟಿದ್ದೀರಿ ಸಾಧನೆಗೆ? ಸಾಧನೆಗಾಗಿ ಎಷ್ಟು ಸಮಯವನ್ನು ಮುಡುಪಾಗಿಟ್ಟಿದ್ದೀರಿ? ಅದೇ ನಿಜವಾದ ಸಾಧನೆ. ಅದು 5ನೇ ಪರಮ ಸತ್ಯ. ಸಮಯವೇ ಸಾಧನೆ. ಹೆಚ್ಚು ಸಮಯ ಸಾಧನೆಗಾಗಿ ಇಡಬೇಕು. ಒಂದು ಕ್ಷಣ ನಮ್ಮ ಆತ್ಮದ ವಿರುದ್ಧವಾಗಿ ನಿಂತಿವಿ, ನಮ್ಮ ಆತ್ಮಕ್ಕೆ ಉಪಯೋಗ ಬರದ ಸಮಯವನ್ನು ಕಳೀತಾ ಇದ್ದೇವೆ ಅಂತಂದ್ರೆ ನಾವ್ಯಾರು? ಯಾರು ನಾವು? ಆತ್ಮಹಂತಕರು. ನಮ್ಮ ಆತ್ಮದ ಪರವಾಗಿ, ನಮ್ಮ ಆತ್ಮಕ್ಕಾಗಿ ನಾವು ಸಮಯವನ್ನು ಕೊಡ್ಲಿಲ್ಲ ಅಂತಂದ್ರೆ ನಾವು ಯಾರು? ಆತ್ಮಹಂತಕರು. ಯಾರ ಆತ್ಮಹಂತಕರು? ನಮ್ಮ ಆತ್ಮದ ಹಂತಕರು ನಾವು. ಯಾರು ಅಲ್ಲ ನಮ್ಮ ಆತ್ಮವನ್ನು ಹಂತಕ ಮಾಡೋದು, ನಾವೇ. ನಮ್ಮ ಏನೇ ಅದಕ್ಕೆ ಆತ್ಮ ಹಂತಕರಾಗಬಾರದು ಅಂದ್ರೆ ಏನ್ ಮಾಡ್ಬೇಕು? ಆತ್ಮಕ್ಕೆ ಲಾಭ ತರುವ ಕೆಲಸವನ್ನೇ ಮಾಡ್ತಾ ಇರಬೇಕು ಯಾವಾಗ್ಲೂ. ಆತ್ಮಕ್ಕೆ ಲಾಭ ತರುವ ಕೆಲಸ, ಅದು ಆತ್ಮಕ್ಕೆ ಲಾಭ ತರುವ ಕೆಲಸವನ್ನ ಬಿಟ್ಟು ಬೇರೆ ಏನು ಮಾಡಿದರೋ ಏನು ಅಂತ ಅರ್ಥ? ಆತ್ಮಹಂತಕರಾಗಿದ್ದೇವೆ ಅಂತ ಅರ್ಥ. ಆತ್ಮಹಂತಕರೆಂದರೆ ಯಾರು? ಯಾರೋ 3ನೇ ವ್ಯಕ್ತಿಗಳಲ್ಲ, ನಾವೇ. ನಮ್ಮ ಆತ್ಮದ ಹಂತಕರು ಯಾರು? ನಾವೇ ಆಗಿದ್ದೇವೆ. ಹಾಗಾಗಿ ಸಮಯ ಅತ್ಯಂತ ಅಮೂಲ್ಯವಾದದ್ದು, ಅತ್ಯಂತ ಅಮೂಲ್ಯವಾದದ್ದು. ಯಾವುದೇ ಕಾರಣಕ್ಕೂ ಸಮಯವನ್ನ ದುರುಪಯೋಗ ಮಾಡಿಕೊಳ್ಳಬಾರದು, ಅಲ್ವಾ? ಯಾವುದೇ ಸಮಯಕ್ಕೆ ದುರುಪಯೋಗ ಮಾಡಿಕೊಳ್ಳಬಾರದು. ದಾಸರು ಹೇಳ್ತಾರಲ್ವ, ಭರದಿ ಯಮನ ಭಟರು ಬಂದು ಹೊರಡಿ ಎಂದು ಮೇಟಿ ಮುರಿಯೇ, ಕೊರಳಿಗ ಆತ್ಮ ಸೇರಿದಾಗ ಹರಿಯ ನಾಮ ಒದಗದು. ಅಲ್ವಾ? ಯಮದೂತರು ಬಂದು ಕೊರಳಿಗೆ ಪಾಶ ಹಾಕಿ ಎಳೆಯುವಾಗ, ತಡಿ ನಾನೊಂದು 10 ನಿಮಿಷ ಬಿಟ್ಟು ಬರ್ತೇನೆ, ನಂದೇನೋ ಒಂಚೂರು ಕೆಲಸ ಇದೆ, ಮುಗಿಸ್ಕೊಂಡು ಬರ್ತೇನೆ, ಕೇಳ್ತಾರ? ಸಮಯ, ಅವರಷ್ಟು ಸಮಯವನ್ನು ಫಾಲೋ ಮಾಡೋರು ಯಾರು ಇಲ್ಲ. ಬಿಡ್ತಾರ ಅವರು? ಇಲ್ಲ. ಇಷ್ಟು ದಿವಸ ಏನು ಮಾಡಿದೆ? ಲಾಸ್ಟ್ ನಿನ್ಗೆ 5-10 ನಿಮಿಷ ಬೇಕಾಗಿದೆಯಾ? ಇಲ್ಲ ಒಂದು 4-5 ದಿವಸ ಬಿಡು, ಒಂದ್ ದಿವಸ ತಡಿ, ನಾನು ಎಲ್ಲರಿಗೂ ಹೇಳಿ ಬರ್ತೇನೆ. ಬಿಡಲ್ಲ. ಭರದಿ ಯಮನ ಭಟರು ಬಂದು ಕೊರಳಿಗ ಆತ್ಮ ಸೇರಿದಾಗ ಹರಿಯ ನಾಮ ಒದಗಲು. ಅವಾಗ ನಾನು ಮಾಡ್ತೀನಿ ಅಂತ ಹೋದ್ರೆ, ಅಯ್ಯೋ ಅಂತ ನಾನು ಅವಾಗ ಏನೋ ಅದನ್ನ ಮಾಡ್ತೀನಿ, ಇದನ್ನ ಮಾಡ್ತೀನಿ, ಸಾಧನೆ ಮಾಡ್ತೀನಿ, ನನಗೆ ಅವಕಾಶ ಕೊಡಿ ಅಂದ್ರೆ ಸಾಧ್ಯ ಇಲ್ಲ. ನಿನ್ನ ಟೈಮ್ ಮುಗಿದೋಗಿದೆ. ಎಷ್ಟು ಸಮಯ, ಎಷ್ಟು ವ್ಯರ್ಥವಾದ ಸಮಯಕ್ಕೆ ಯಾರು ಗಂಟೆಗಟ್ಟಲೆ ಫೋನಲ್ಲಿ ಮಾತಾಡಿದ್ರಿ? 1%, ಒಂದು ಚೂರು ಆತ್ಮದ ಬಗ್ಗೆ ತಿಳ್ಕೊಳ್ಳಿಲ್ಲ, ಆತ್ಮಜ್ಞಾನದ ಬಗ್ಗೆ ತಿಳ್ಕೊಳ್ಳಿಲ್ಲ. ಆತ್ಮ ಹಂತಕರು ನೀವು, ಆತ್ಮ ಹಂತಕರು. 1 ತಾಸು ನಮ್ಮ ಆತ್ಮವನ್ನು ಹತ್ಯೆ ಮಾಡಿದೀವಿ. ಆತ್ಮ ಹಂತಕರು ಅಲ್ವಾ? ನಮ್ಮ ದೇಹವನ್ನ ನಾಶ ಮಾಡಿಕೊಂಡ್ರೆ
ಆತ್ಮಹತ್ಯೆ. ಇನ್ನೊಬ್ಬರನ್ನ ದೇಹವನ್ನ ನಾಶ ಮಾಡಿದ್ರೆ ಅದು ಹತ್ಯೆ. ನಮ್ಮ ಆತ್ಮಕ್ಕೆ ನಾವೇ ದ್ರೋಹ ಮಾಡ್ಕೊಳ್ತಾ ಇದ್ವಿ. ಅದಕ್ಕೆ ಯಾರು ನಿಜವಾದ ಆತ್ಮ ಹಂತಕರು ಯಾರು? ಬೇರೆ ಅಲ್ಲ, ನಾವೇ. ನಾವೇ ಹೇಗೆಲ್ಲ ಹತ್ಯೆ ಮಾಡ್ತಾ ಇದ್ದೀವಿ. ಆ ಆತ್ಮಕ್ಕೆ ಸ್ವಲ್ಪವೂ ಲಾಭ ತರದ ಕೆಲಸಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವ ಮೂಲಕ ಆತ್ಮ ಹಂತಕರಾಗ್ತಾ ಇದ್ದೇವೆ. ಆತ್ಮ ಹಂತಕರಿದ್ದಾರೆ. ಹಾಗಾಗಿ ಏನ್ ಮಾಡಬೇಕು? ಸಮಯವನ್ನ ಅತ್ಯಂತ ಅತ್ಯಂತ ವಿನೀಯತೆಯಿಂದ, ವಿನಮ್ರವಾಗಿ ಸಮಯವನ್ನು ಉಪಯೋಗಿಸಿಕೊಳ್ಳಬೇಕು. ಸುಮ್ಮನೆ ಬಂದಿಲ್ಲ ಈ ಜನ್ಮ, ಸುಮ್ಮನೆ ಬಂದಿಲ್ಲ. ಮತ್ತೆ ಜನ್ಮ ಬೇಕು ಅಂದ್ರೆ ಸುಮ್ಮನೆ ಸಿಗೋಲ್ಲ. ಎಷ್ಟೋ ವರ್ಷಗಳು ಕಾಯ್ಬೇಕಾಗ್ತದೆ. ಎಷ್ಟೋ ವರ್ಷಗಳು ಕಾಯ್ಬೇಕಾಗ್ತದೆ. ಕೆಲವೊಮ್ಮೆ ಯುಗಗಳು ಕಳೆದ್ರೂ ಕೂಡ ಜನ್ಮ ಸಿಗೋಲ್ಲಂತೆ. ಯುಗಗಳು ಕೂಡ ಕಳೆದ್ರೂ ಜನ್ಮ ಸಿಗದೆ ಇರುವುದು. ಸಾವಿರಾರು ವರ್ಷ ಕಾದು ನಿಲ್ಬೇಕಾದಾಯ್ತು ಆತ್ಮ ಮತ್ತೆ ಜನ್ಮ ತಗೊಳ್ಬೇಕಂದ್ರೆ. ಅವಾಗ ಬಂದ್ರು ಎಂತ ಯಾವ ತಂದೆನೋ, ಅಯ್ಯೋ ಅದು ಎಂತ ಸಂಸ್ಕೃತಿ ಇರ್ತದೋ, ಎಲ್ಲಿ ಆ ಎಂತ ಪರಿಸ್ಥಿತಿ ಇರ್ತದೋ, ಸಾಧನೆಗೆ ಮತ್ತೆ ಅವಕಾಶ ಸಿಗ್ತದೋ ಇಲ್ಲೋ, ಅದು ಎಂತ ವಾತಾವರಣ ಇರ್ತದೋ ಗೊತ್ತಿಲ್ಲ. ಅನಿವಾರ್ಯವಾಗಿ ಅಲ್ಲಿ ಬರಲೇಬೇಕಾಗ್ತದೆ. ಬಂದ ಮೇಲೆ ಅಲ್ಲಿಯ ಪ್ರಭಾವಕ್ಕೆ ಒಳಗಾಗಿ ಹಾಗೇ ಜೀವನವನ್ನು ಸಾಗಿಸಿ ಕೊನೆಗೆ ಯಾವುದೋ ಇನ್ನೇನು ಎಲ್ಲ ಮುಗಿತು ಅನ್ನುವಾಗ ಗೊತ್ತಾಗಿರ್ತದೆ. ಆವಾಗ ಸಾಧನೆ ಮಾಡೋದ್ರೊಳಗೆ ಮತ್ತೆ ಅದೇ ಅದೇ ಕತೆ, ಅದೇ ಪುನರಪಿ ಜನನ, ಪುನರಪಿ ಮರಣ. ಇದಕ್ಕೆ ಕಾರಣ ಆಗ್ತಾ ಇದೆ. ಹಾಗೆ ಯಾವುದು ಬೇಡ ಅಂತ ಹೇಳ್ತಾ ಇಲ್ಲ, ಯಾವುದ್ರಲ್ಲೂ ಎಲ್ಲ ಬಿಟ್ಟು ಹೋಗಿ ಅಂತ ಯಾರು ಹೇಳ್ತಾ ಇಲ್ಲ. ಆದರೆ ಪ್ರತಿ ಕ್ಷಣ, ಪ್ರತಿ ನಿಮಿಷ ಆತ್ಮದ ಬಗ್ಗೆ ಪ್ರಜ್ಞೆ ಇರಲಿ. ನಾನು ಅಂದ್ರೆ ಆತ್ಮಕ್ಕಾಗಿ ನಾನು ಏನ್ ಮಾಡ್ತಾ ಇದ್ದೇನೆ. ಈಗ ನಾನು ಮಾಡ್ತಾ ಇರೋದು ನನ್ನ ಆತ್ಮಕ್ಕೆ ಏನಾದರೂ ಸ್ವಲ್ಪನಾದರೂ ಲಾಭ ತರ್ತಾ ಇದೆಯಾ? ಯಾರಾದ್ರೂ ಫೋನಲ್ಲಿ ಮಾತಾಡುವಾಗ ಹೇಳಿ ನೋಡಿ. ನಿಮಗೇನಾದ್ರೂ ಆತ್ಮದ ಬಗ್ಗೆ ಬೇಕಾ? ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಾನು ಹೇಳ್ತೀನಿ ಕೇಳಿ. ಇಲ್ಲ ನಿಮಗೆ ಏನಾದ್ರೂ ಗೊತ್ತಿದ್ರೆ ನನಗೆ ಹೇಳಿ. ಅದು ಬಿಟ್ಟು ನೀವು ಅನವಶ್ಯಕವಾಗಿ ಚರ್ಚೆ ಮಾಡ್ತಾ ಇದ್ದೀರಿ ಅಂತಂದ್ರೆ ನಿಮ್ಮ ಆತ್ಮಕ್ಕೆ ನೀವು ದ್ರೋಹ ಮಾಡ್ಕೊಳ್ತಾ ಇದ್ದೀರಿ. ಆತ್ಮಕ್ಕೆ ದ್ರೋಹ ಮಾಡ್ತಾ ಇದ್ದೀರಿ. ಬರೀ ಫೋನ್ ಅಂತ ಹೇಳ್ತಾ ಇಲ್ಲ, ಎಲ್ಲದರಲ್ಲೂ. ಮನೆಯಲ್ಲಿಯೂ ಕೂಡ ಸುಮ್ಮನೆ ಅರ್ಥವಿಲ್ಲದ ಅನವಶ್ಯಕವಾದ ಚರ್ಚೆಗಳಲ್ಲಿ ತೊಡಗಿಕೊಳ್ಳಬಾರದು. ಅವ್ರು ಯಾರಾದರೂ ಆಗಿರ್ಲಿ, ಮುಲಾಜಿಲ್ಲದೆ ಏನ್ ಮಾಡಬೇಕು? ಬಿಟ್ಟುಕೊಳ್ಳಬಾರದು. ಸಹನೆ ಪ್ರಗತಿ. ಸಾಧನೆಯ ದಾರಿಯಲ್ಲಿದ್ದಾಗ ಸಹನೆ ಇರಬೇಕು. ಧ್ಯಾನ ಸಾಧನೆಯಲ್ಲಿ ಅತ್ಯಂತ ಸಹನೆ ಇರಬೇಕು. ಎಷ್ಟು ಸಹನೆ ಇದ್ರು ನಮಗೇನೆಂದ್ರೆ ಎಲ್ಲ ಅರ್ಜೆಂಟ್. ನಾನು 1 ಮಂಡಲ ಆಯ್ತು, 2 ಮಂಡಲ ಆಯ್ತು, 3 ಮಂಡಲ ಆಯ್ತು, ನಂದೇನು ಆಗ್ಲಿಲ್ಲ ಕೆಲಸ. 10 ಮಂಡಲ ಆಯ್ತು, ವರ್ಷ ಆಯ್ತು, ನಂದೇನು ಕೆಲಸ ಆಗ್ಲಿಲ್ಲ. ಏನ್ ಕೆಲಸ ಆಗೋದು? ಸಾಧನೆಯಲ್ಲಿ ಸಹನೆ ಇರಬೇಕು. ಸಹನೆ ಇಲ್ಲದ ಹೊರತು ಏನು ಸಾಧಿಸ್ಲಿಕ್ಕಾಗಲ್ಲ. ಮಿಲೇರಪ್ಪ ಗೊತ್ತಿದೆಯಲ್ಲ? ಒಂದೇ ಜನ್ಮದಲ್ಲಿ ಬುದ್ಧತ್ವ ಪಡೆದ ಟಿಬೆಟ್ನ ಮಹಾಯೋಗಿ ಮಿಲೇರಪ್ಪ. ಎಷ್ಟು ಎಷ್ಟು ಸಹನೆ ಅದು, ಎಷ್ಟು ಸಹನೆ. ಸತ್ಯ ಹರಿಶ್ಚಂದ್ರ ಗೊತ್ತಿರ್ಬೇಕಲ್ವಾ? ಹಾ, ಎಷ್ಟು ಸಹನೆ ಅದು. ಸುಮ್ಮನೆ ಅವನು ಚರಿತ್ರೆಗೆ ಕಾರಣ ಆದ್ನು. ಸತ್ಯ ಹರಿಶ್ಚಂದ್ರ ಸುಮ್ಮನೆ ಹೆಸರು ಬಂತ ಅವನಿಗೆ. ಎಂತ ಸಹನೆ ಇತ್ತು. ಸಾಧನೆ ಅಂತ ಹಿಡಿದಾಗ ಪ್ರತಿಯೊಬ್ಬ ಮಾಸ್ಟರಲ್ಲೂ ಸಾಧನೆ ಇರಬೇಕು. ಬುದ್ಧನಿಗೆ ಮನೆ ಬಿಟ್ಟು ಹೋದ ತಕ್ಷಣ ಜ್ಞಾನೋದಯ ಆಗ್ಬಿಡ್ತಾ? ಇಲ್ಲ, 8 ವರ್ಷ ಸುತ್ತಿದ್ದಾನೆ. ಸುಮ್ಮನೆ ಹುಚ್ಚನ ಹಾಗೆ ಸುತ್ತಿದ್ದಾನೆ. ತಿರುಗಿ 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 ಏನು ಮಾಡಿದರು ಆಗ್ಲಿಲ್ಲ. ಅವಮಾನ, ಅಪಮಾನ, ಎಲ್ಲ ರೀತಿಯ ದೇಹದಂಡನೆ ಮಾಡಿದ. ಎಲ್ಲ ತರದ ಹಠಯೋಗ ಮಾಡಿದ. ಏನು ಮಾಡಿದ್ರು ಜ್ಞಾನೋದಯ ಆಗ್ಲಿಲ್ಲ. ಕೊನೆಗೆ ಹಠ ಮಾಡಿ ಕುಳಿತ. ನನಗೆ ಜ್ಞಾನೋದಯ ಆಗುವವರೆಗೂ ಈ ಮರದಿಂದ ನಾನು ಎದ್ದು ಹೇಳಕ್ ಸಾಧ್ಯವೇ ಇಲ್ಲ, ಹೇಳೋಲ್ಲ ನಾನು. ಪ್ರಾಣ ಹೋದ್ರೆ ಹೋಗ್ಲೇಬೇಕಾದ್ರೆ ಅಂತ ಹಠ ಮಾಡಿ ಕುಳಿತ. ಆಗ ಅವನಲ್ಲಿ ಏನಾಯ್ತು? ಆ ಜ್ಞಾನೋದಯ ಅನ್ನೋದು ಜಾಗೃತವಾಗ್ಲಿಕ್ಕೆ ಶುರುವಾಯಿತು. ಹಾಗಾಗಿ ಏನ್ ಮಾಡ್ಬೇಕು? ಮೊದಲು ಸಹನೆಯನ್ನು ಇಟ್ಕೊಳ್ಬೇಕು. ಸಹನೆ ಇರಬೇಕು. ಸಹನೆ ಇಲ್ಲ ಅಂದ್ರೆ ಏನಾಗ್ತದೆ?
4ನೇ ದಿನಕ್ಕೆ ಎದ್ದು ಓಡೋಗ್ಬಿಡ್ತಾರೆ. ಹಾಗಾಗಿ ಪ್ರತಿಯೊಬ್ಬರೂ ಸಾಧನೆಯಲ್ಲಿ ನಾವು ಬರೀ ಅದಾಗ್ಲಿಲ್ಲ ಇದಾಗ್ಲಿಲ್ಲ ಲಾಭವನ್ನೇ ನೋಡ್ತಾ ಕೂತ್ರೆ ಆಗಲ್ಲ. ಅನುಭವವೇ ಜ್ಞಾನ. ಹೀಗೆ ಸಹನೆಯಿಂದ ನಾವು ಸಾಧನೆ ಮಾಡ್ತಾ ಮಾಡ್ತಾ ಇದ್ರೆ ಎಷ್ಟೋ ಅನುಭವಗಳು ಬರ್ತದೆ. ಒಳಗೆ ಶಕ್ತಿ ಸಂಚಾರ ನಡೀತದೆ, ಶಕ್ತಿ ಕ್ಷೇತ್ರ ಉತ್ತೇಜವಾಗ್ತಾ ಹೋಗ್ತದೆ, 3ನೇ ಕಣ್ಣಿನ ಜಾಗೃತಿ ಆಗ್ಲಿಕ್ಕೆ ಶುರುವಾಗ್ತದೆ. 3ನೇ ಕಣ್ಣಿನ ಜಾಗೃತಿ ಆಗ್ಲಿಕ್ಕೆ ಶುರುವಾಗ್ತದೆ. ಎಲ್ಲ ಸಪ್ತ ಚಕ್ರಗಳು ಜಾಗೃತವಾಗ್ತದೆ, ಕುಂಡಲಿನಿ ಜಾಗೃತಿ ಆಗ್ತದೆ. ಮೇಲಿನ ಲೋಕದ ಮಾಸ್ಟರ್ ಜೊತೆಗೆ ನಾವು ಕನೆಕ್ಟ್ ಆಗ್ಲಿಕ್ಕೆ ಶುರು ಮಾಡ್ತೀವಿ. ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ಜನ್ಮಾನಿ ತವ ಅರ್ಜುನ ತಾನ್ಯಾಹಂ ವೇದ ಸರ್ವಾಣಿ ನ ತ್ವಂ ವೇದ್ಧ ಪರಂತಪ. ಹೇ ಅರ್ಜುನ, ನೀನು ನಾನು ಎಷ್ಟೋ ಜನ್ಮಗಳನ್ನ ಎತ್ತಿ ಬಂದಿದ್ದೇವೆ. ನನಗೆ ನನ್ನ ಜನ್ಮಗಳೆಲ್ಲ ತಿಳಿದಿದೆ, ನಿನಗೆ ಏನು ಗೊತ್ತಿಲ್ಲ. ಹೆಂಗೆ ತಿಳಿತು? ಸುಮ್ನೆ ತಿಳಿತಾ? ಕೃಷ್ಣನಿಗೆ ಹೇಗೆ ತಿಳಿತು? ಕೃಷ್ಣ ಹೇಳುವ ಮಾತು, ಹೇ ಅರ್ಜುನ, ಬಹುನೀ ಮೇ ವ್ಯತೀತಾನಿ ಜನ್ಮಾನಿ ತವ ಅರ್ಜುನ ತಾನ್ಯಹಂ ವೇದ ಸರ್ವಾಣಿ ನ ತ್ವಂ ವೇದ ಪರಂತಪ. ಎಷ್ಟೋ ಜನ್ಮಗಳನ್ನು, 1000 ಲಕ್ಷ ಗೊತ್ತಿಲ್ಲದ ಲೆಕ್ಕ ಇಲ್ಲದಷ್ಟು ನಾನು ಜನ್ಮಗಳನ್ನು ಎತ್ತಿ ಬಂದಿದ್ದೇನೆ. ನಾನು ಮಾತ್ರ ಅಲ್ಲ, ನೀನು ಎತ್ತಿ ಬಂದಿದ್ದೀಯಾ. ನನಗೆ ನನ್ನೆಲ್ಲ ಜನ್ಮಗಳನ್ನು ತಿಳ್ಕೊಂಡಿದ್ದೇನೆ, ಆದ್ರೆ ನಿನಗೆ ಗೊತ್ತಿಲ್ಲ. ಅದಕ್ಕೆ ಹೀಗೆ ಆಡ್ತಾ ಇದ್ದೀಯ. ಅದಕ್ಕೆ ಕೃಷ್ಣ ಯಾರೋ ಬ್ರಹ್ಮಜ್ಞಾನಿಯು. ಯಾಕೆ ಹೇಗೆ ಗೊತ್ತಾಯಿತು? ಅವನು ಸಣ್ಣ ಹುಡುಗ ಇದ್ದಾಗಲಿಂದಲೇ ಧ್ಯಾನ ಮಾಡ್ತಾ ಇದ್ದ. ಚಿಕ್ಕನಿಂದಲೇ ಕೃಷ್ಣ ಏನ್ ಮಾಡ್ತಾ ಇದ್ದ? ಕಣ್ಣು ಮುಚ್ಚಿಕೊಂಡು ಉಸಿರಾಟದ ಮೇಲೆ ಗಮನ ಇಟ್ಟು ಗಂಟೆಗಟ್ಟಲೆ ಕೂತು ಧ್ಯಾನ ಮಾಡ್ತಾ ಇದ್ದ. ಇಲ್ಲಿ ಸಾಂದೀಪಿನಿ ಮುನಿಗಳ ಬಳಿ ಎಲ್ಲ ಕುಳಿತುಕೊಂಡು ಚಿಕ್ಕನಿಂದಲೇ ನಿರಂತರವಾಗಿ ಧ್ಯಾನ ಮಾಡ್ತಾ ಇದ್ದ. ನಮಗೆ ಅದು ಗೊತ್ತಿಲ್ಲ. ಕೃಷ್ಣನ ಬೇರೆ ಲೀಲೆಗಳನ್ನ ಹೇಳ್ತೀವಿ ನಾವು ಅಲ್ವಾ. ಕೃಷ್ಣ ಆ ಲೀಲೆ ಆಡಿದ, ಬಾಲಲೀಲೆ ಮಾಡಿದ, ಕದ್ದ ಅಲ್ವಾ, ಅದನ್ನೆಲ್ಲ ಹೇಳ್ತೀವಿ. ಆದರೆ ಕೃಷ್ಣ ಹೇಗೆ ಅವನಿಗೆ ಆ ಬ್ರಹ್ಮಜ್ಞಾನ ಪ್ರಾಪ್ತಿಯಾಯಿತು, ಹೇಗೆ ಆ ಶಕ್ತಿ ಅವನಲ್ಲಿ, ಅಚಿಂತ್ಯ ಅದ್ಭುತ ಶಕ್ತಿ, ಹೇಗೆ ಅವನಲ್ಲಿ ಜಾಗೃತಿ ಆಯಿತು? ಚಿಕ್ಕ ವಯಸ್ಸಿನಿಂದಲೇ ಅವನು ಮಾಡಿದಂತಹ ಸಾಧನೆ, ಧ್ಯಾನ ಸಾಧನೆ. ಹಾಗಾಗಿ ಅನುಭವವೇ ಜ್ಞಾನ. ಹಾಗಾಗಿ ಭಗವದ್ಗೀತೆ ಪಾರಾಯಣದಿಂದ ಬರುವುದು ಅಲ್ಲ, ಜ್ಞಾನವಲ್ಲ ಅದು. ಇನ್ನೇನೋ ಓದೋದ್ರಿಂದ ಬರೋ ಜ್ಞಾನ ಅಲ್ಲ. ನಿಜವಾದ ಜ್ಞಾನ ಯಾವುದೋ ಅನುಭವದ ಮೂಲಕ ಜ್ಞಾನ ಬರಬೇಕು. ಅದಕ್ಕೆ ಏನಾಗಬೇಕು? ಯೋಗಿ ಆಗಬೇಕು. ತಪಸ್ವಿ ಬೋಧಿಕೋ ಯೋಗಿ ಜ್ಞಾನಿ ಭ್ಯೋಪಿ ಮತೋಧಿಕ ಕರ್ಮೇಭ್ಯೋ ಶಾಧಿಕೋ ಯೋಗಿ ತಸ್ಮಾದ್ ಯೋಗಿ ಭವ ಅರ್ಜುನ. ಯೋಗಿ ಆಗೋ ಅರ್ಜುನ, ಯೋಗಿ ಆಗಬೇಕು. ಎಲ್ಲರೂ ಧ್ಯಾನ ಸಾಧನೆಯಲ್ಲಿ ತೊಡಗಿಕೊಳ್ಳಬೇಕು. ಹಾಗಾಗಿ ನಾವು ಪ್ರತಿಯೊಬ್ಬರು ಅನುಭವದ ಮೂಲಕ, ನಿರಂತರ ಸಾಧನೆಯ ಮೂಲಕ ನಮ್ಮ ತಪಸ್ಸನ್ನ ಜಾಸ್ತಿ ಮಾಡ್ತಾ ಹೋಗಬೇಕು. ಧರ್ಮವೇ ಪುಣ್ಯ, ಧರ್ಮವನ್ನು ಮಾಡಬೇಕು. ಇನ್ನು ಅನುದಿನವೂ ದಾನ ಮಾಡ್ತಾ ಇರಬೇಕು. ಧರ್ಮ ಅಂದ್ರೇನು? ದಾನ ಮಾಡೋದು. ಅನುದಿನವೋ ದಾನ ಮಾಡಬೇಕು. ಆ ದಾನ ಮಾಡಿದ್ರೆ ಏನ್ ಬರ್ತದೆ? ಆತ್ಮಕ್ಕೆ ಪುಣ್ಯ ಬರ್ತದೆ, ಆತ್ಮಕ್ಕೆ ಲಾಭ ಬರ್ತದೆ, ಆತ್ಮ ವೃದ್ಧಿ ಆಗ್ತದೆ. ಯಾವುದು? ಧರ್ಮವೇ ಪುಣ್ಯ. 9ನೇದು ಯಾವುದು? ರತ್ನ. 9ನೇ ರತ್ನ ಯಾವುದು? ನವರತ್ನ. 9ನೇದು ಧರ್ಮವೇ ಪುಣ್ಯ. ಯಾವುದು ಧರ್ಮ? ನಾವು ಹೇಳ್ತೀವಲ್ಲ, ಅವನು ಬಹಳ ದೊಡ್ಡ ಪುಣ್ಯಾತ್ಮಪ್ಪ ಅಂದ್ರೆ ದಾನ ಮಾಡಬೇಕು. ದಾನವೇ ಧರ್ಮ, ಧರ್ಮವೇ ಪುಣ್ಯ. ಯಾವಾಗಲೂ ಸದಾ ದಾನದಲ್ಲಿ, ಧರ್ಮದಲ್ಲಿ ಅನುಕ್ಷಣ ಇರುವವನು. ಯಾವ ದಾನ ಮಾಡಬೇಕು? ಬ್ರಹ್ಮ ಜ್ಞಾನದ ದಾನವನ್ನು ಮಾಡಬೇಕು. ಆತ್ಮಕ್ಕೆ ಸಂಬಂಧಪಟ್ಟ ದಾನವನ್ನು ಮಾಡಬೇಕು. ಯಾವ್ಯಾವುದೋ ದಾನ ಅಲ್ಲ. ಯಾವ್ಯಾವುದೋ ದಾನ ಧರ್ಮ ಅಲ್ಲ. ನಿಮಗೆ ಜ್ಞಾನ ಗೊತ್ತಿದೆಯಾ? ಆ ಜ್ಞಾನವನ್ನು ಹೇಳಿಕೊಡಿ. ನಿಮಗೆ ಧ್ಯಾನ ಗೊತ್ತಿದೆಯಾ? ಆ ಧ್ಯಾನವನ್ನು ಹೇಳಿಕೊಡಿ. ಅದು ದಾನ. ಜ್ಞಾನವನ್ನು ಹಂಚಬೇಕು, ಅದು
ಬ್ರಹ್ಮಜ್ಞಾನವನ್ನು ಹಂಚಬೇಕು. ಅದು ದಾನ. ನಿಮಗೆ ಗೊತ್ತಿರುವ ಆ ಶ್ವಾಸವಿದ್ಯೆಯನ್ನು ಹೇಳಿಕೊಡಬೇಕು ಬೇರೆಯವರಿಗೆ, ತಿಳಿದವರಿಗೆ, ಅವಶ್ಯಕತೆ ಇದ್ದವರಿಗೆ. ಅದು ನಿಜವಾದ ದಾನ. ಆತ್ಮದ ಪ್ರಗತಿಗಾಗಿ ಅಂತ ನಡೆಯುವ ಕಾರ್ಯದಲ್ಲಿ, ಆತ್ಮದ ಪ್ರಗತಿಗಾಗಿ ಅಂತ ನಡೀತಾ ಇರುವ ಕಾರ್ಯದಲ್ಲಿ ದಾನ ಮಾಡಬೇಕು. ಅದು ನಿಜವಾದ ಧರ್ಮದ ದಾನ. ಹಾಗಾಗಿ ಯಾವಾಗಲೂ ಏನ್ ಮಾಡಬೇಕು? ದಾನದಲ್ಲಿ ನಿರತರಾಗಬೇಕು, ಪುಣ್ಯ ದಾನದಲ್ಲಿ. ಅದರಿಂದ ಏನ್ ಬರ್ತದೆ? ಪುಣ್ಯ ಬರ್ತದೆ. ಯಾವ ಪುಣ್ಯ? ಆತ್ಮಕ್ಕೆ ಪುಣ್ಯ ಬರ್ತದೆ. ಆತ್ಮ ವೃದ್ಧಿಸ್ತಾ ಹೋಗ್ತದೆ. ಆತ್ಮ ಬೆಳಿಲಿಕ್ಕೆ ಶುರುವಾಗ್ತದೆ. ಹಾಗಾಗಿ ಪ್ರತಿಯೊಬ್ಬರು ನಾವು ಏನಾಗಬೇಕು? ಯೋಗೀಶ್ವರರಾಗಬೇಕು. ಯೋಗೀಶ್ವರರಾಗಬೇಕು. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ಪ್ರಕೃತೆ ಸ್ವಭಾವತ್ ಕರೋಮಿ ಎಂದೇ ಸಕಲಂ ಪರಸ್ಮೈ ನಾರಾಯಣಾಯತಿ ಸಮರ್ಪಯಾಮಿ. ಏನು 9 ನವರತ್ನಗಳು ಪ್ರತಿಯೊಬ್ಬರೂ ನೆನ್ಪಿಟ್ಟುಕೊಳ್ಬೇಕು. ನಾನೇ ಎಲ್ಲ, ಎಲ್ಲ ನಾನೇ. ಅಹಂ ಬ್ರಹ್ಮಾಸ್ಮಿ. ಜೀವನೇ ಒಳಗಿರುವ ಜೀವ, ಆತ್ಮ ಬೇರೆ ಯಾರು ಅಲ್ಲ, ಅವನೇ ಪರಮಾತ್ಮ. ಎರಡನೇದು, ಮೂರನೇದು, ಆ ಪರಮಾತ್ಮ ನೆಲೆಸಿದ ಈ ದೇಹ ಬರೀ ದೇಹ ಅಲ್ಲ, ಇದು ದೇವಾಲಯ. ಇದು ಆ ಒಳಗಿರುವ ಪರಮಾತ್ಮನನ್ನ ಸೇರ್ಲಿಕ್ಕೆ ಇರುವ ಮಾರ್ಗ ಯಾವುದು? ಗುರು ಯಾರು? ನಮ್ಮ ಶ್ವಾಸವೇ ಗುರು. ಆ ಪರಮಾತ್ಮನನ್ನ ತೋರಿಸುವ ಗುರು ಯಾರೋ? ಶ್ವಾಸ. ಸುಮ್ಮನೆ ಸಿಕ್ಬಿಡ್ತಾನ? ಇಲ್ಲ, ಸಮಯ ಕೊಡಬೇಕು. ಹೆಚ್ಚು 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 ಸಮಯವನ್ನು ಕೊಟ್ಟು ಸಾಧನೆ ಮಾಡಬೇಕು. 5ನೇ ರತ್ನ ಅದು. 6ನೇ ರತ್ನ ಯಾವುದು? ಸಹನೆ ಇರಬೇಕು. ನಾನು 4 ದಿನ ಮಾಡಿದೆ, 10 ದಿನ ಮಾಡಿದೆ, 1 ತಿಂಗಳು ಮಾಡಿದೆ, ವರ್ಷ ಮಾಡಿದೆ, ನಂಗೆ ಆಗ್ಲಿಲ್ಲ. ಸಹನೆ ಇರಬೇಕು. ಸಿಗುವವರೆಗೂ ಸಹನೆ ಇರಬೇಕು. ಸಾಧಿಸುವವರೆಗೂ ಸಹನೆ ಇರಬೇಕು. ಅವಾಗ ಸುಮ್ಮನೆ ರಾತ್ರೋರಾತ್ರಿ ಆಗ್ತದ ಅದು? ಸಾಧನೆ ಅನ್ನೋದಿಲ್ಲ. ನಿರಂತರವಾಗಿ ಪರಿವರ್ತನೆ ಮೊದಲು ಶುರುವಾಗ್ತದೆ. ಅನುಭವಗಳು ಶುರುವಾಗ್ತದೆ. ಆ ಅನುಭವಗಳೇ ನಿಜವಾದ ಆತ್ಮಜ್ಞಾನ. 8ನೇದೇನೋ? ದಾನವೇ ಧರ್ಮ. ದಾನವೇ ಧರ್ಮ. ದಾನ ಮಾಡಬೇಕು. ಯಾವುದು? ನಾವು ಪಡೆದ ಆ ಬ್ರಹ್ಮವಿದ್ಯೆಯನ್ನ ದಾನ ಮಾಡಬೇಕು. ಜ್ಞಾನವನ್ನ ಹಂಚಬೇಕು. ಆತ್ಮಜ್ಞಾನವನ್ನ, ಬ್ರಹ್ಮ ಜ್ಞಾನವನ್ನ ಹಂಚಬೇಕು. ಧ್ಯಾನವನ್ನ ಹಂಚಬೇಕು. ಆತ್ಮಕ್ಕೆ ಸಂಬಂಧಿಸಿದ ಕಾರ್ಯದಲ್ಲಿ ಹೋಗಿ ಸೇವೆ ಮಾಡಬೇಕು. ದಾನ ಧರ್ಮಗಳನ್ನು ಮಾಡಬೇಕು. ತನು ಮನ ಧನದಿಂದ ಸೇವೆ ಮಾಡಬೇಕು. ಅದರಿಂದ ಏನಾಗ್ತದೆ? ಆತ್ಮ ವೃದ್ಧಿಸ್ತದೆ. ಏನ್ ಬರ್ತದೆ? ಅದೇ ನಿಜವಾದ ಧರ್ಮ. ದಾನವೇ ಧರ್ಮ. ಧರ್ಮವೇ ಪುಣ್ಯ. ಧರ್ಮವೇ ಪುಣ್ಯ. ಏನು ಪುಣ್ಯ? ಆತ್ಮ ಬೆಳೆಯುವುದೇ ನಿಜವಾದ ಪುಣ್ಯ. ನಾನು ಇನ್ನೇನೋ ಮಾಡಿದೆ, ಅದಕ್ಕೆ ಪುಣ್ಯ ಬಂತು. ಅದನ್ನ ಮಾಡಿದೆ, ಈ ಪುಣ್ಯ ಬಂತು. ನಮ್ಮ ಆತ್ಮಕ್ಕಾಗಿ ಅಂತ ನಾವು ಏನು ಮಾಡಿದ್ವಿ, ಅದೇ ನಿಜವಾದ ಪುಣ್ಯ. ಅದು ಬಿಟ್ಟು ನೀವು ಪುಣ್ಯಕ್ಕೋ ಇವತ್ತು ನಾವು ಅದನ್ನು ನೋಡಿ, ಎಲ್ಲದು ಏನ್ ಹೇಳ್ತೀವಿ ನಾವು? ಏನ್ ಮಾಡೋದಿದ್ರು ಇದನ್ನ ಮಾಡಿದ್ರೆ ಪುಣ್ಯ ಬರ್ತದೆ, ಅದನ್ನ ಮಾಡಿದ್ರೆ ಅದ್ ಮಾಡಪ್ಪ ನಿಂಗೆ ಪುಣ್ಯ ಬರ್ತದೆ. ಊರಲ್ಲಿ ಮನೆಯಲ್ಲೆಲ್ಲ ಹೇಳ್ತಾರಲ್ಲ, ಈ ವಯಸ್ಸಾದವ್ರು ಕುತ್ಕೊಂಡಿರ್ತಾರೆ, ಒಂದ್ ಲೋಟ ನೀರ್ ತಗೊಂಡ್ ಬಾರೋ ಹುಡುಗ, ಪುಣ್ಯ ಬರ್ತದೆ ಮಾಡಿ ತಗೊಂಡ್ ಬಾರೋ ಅಂದ್ರೆ ಹೋಗಮ್ಮ ಅಂತ ನಾವು ಹೋಗ್ತೀವಿ. ಪುಣ್ಯ ಬರ್ತೈತಿ ತಗೊಂಡ್ ಬಾ. ಆ ಪುಣ್ಯದ ಬಗ್ಗೆ ಹೇಳ್ತಾ ಇರೋದಿಲ್ಲ. ಆ ಪುಣ್ಯ ಅಂದ್ರೇನು? ಆತ್ಮಕ್ಕೆ ಲಾಭ. ಪುಣ್ಯ ಅಂದ್ರೇನು? ಲಾಭ ತರೋದು. ಲಾಭ. ಯಾವುದರ ಲಾಭ? ಅದು ಇದು ಮಾಡಿ ಮಾನವ ಸೇವೆಯಿಂದ ಬರುವ ಲಾಭ ಅಲ್ಲ, ಮಾಧವನ ಸೇವೆಯಿಂದ ಬರುವ ಲಾಭ. ಅದೇ ನಿಜವಾದ ಪುಣ್ಯ. ಆ ಪುಣ್ಯ ಏನ್ ಮಾಡ್ತದೆ? ನಮ್ಮನ್ನ ಎತ್ತರಕ್ಕೆ ಕರ್ಕೊಂಡು ಹೋಗ್ತದೆ. ಆತ್ಮ ಪರಮಾತ್ಮನಾಗ್ಲಿಕ್ಕೆ ಸಹಕರಿಸ್ತದೆ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಈ ನವರತ್ನಗಳನ್ನ ನಾವು ಯಾವಾಗಲೂ ತಲೆಯಲ್ಲಿಟ್ಕೊಳ್ಬೇಕು. ಪಂಚಪಾಂಡವರನ್ನ ನೆನ್ಪಿಟ್ಕೊಳ್ಬೇಕು. ಸಾಧನೆಯಲ್ಲಿ ಯಾರು? ಪಂಚಪಾಂಡವರು. ಮೊದಲನೇದು ಯಾವುದು? ದೇಹಕ್ಕೆ ಏನ್ ಬೇಕು? ಶುದ್ಧವಾದ ಸಾತ್ವಿಕವಾದ ಆಹಾರ ಬೇಕು. ಯಾವುದು ಶುದ್ಧವಾದ ಸಾತ್ವಿಕವಾದ ಆಹಾರ? ಧ್ಯಾನಿಗಳು ತಯಾರಿಸಿದ ಆಹಾರ. ಧ್ಯಾನಿ ಹೇಗೆ ತಯಾರು ಮಾಡಿರ್ಬೇಕು? ಧ್ಯಾನ ಮಾಡಿದಿರ್ಬೇಕು, ಶುದ್ಧವಾಗಿ ಸ್ನಾನ ಮಾಡಿರ್ಬೇಕು,
ಶುದ್ಧವಾದ ಆಹಾರ ಪದಾರ್ಥಗಳಿಂದಲೇ ತಯಾರಿಸಿರಬೇಕು. ಅದು ಶುದ್ಧ ಸಾತ್ವಿಕ ಆಹಾರ. ಶುದ್ಧ ಸಾತ್ವಿಕ ಆಹಾರವನ್ನೇ ತರಬೇಕು. ಅದರಲ್ಲಿ ಅತಿಯಾದ ಹುಳಿ ಇರಬಾರ್ದು, ಇರಬಾರ್ದು, ಖಾರ ಇರಬಾರ್ದು, ಗರಂ ಮಸಾಲ ಇರಬಾರ್ದು, ಮತ್ತೆ ಶುದ್ಧವಾದ ಸಾತ್ವಿಕವಾದ ಆಹಾರವನ್ನು ಸ್ವೀಕಾರ ಮಾಡಬೇಕು. ಒಂದು ವೇಳೆ ಅವರು ಕೊನೆ ಪಕ್ಷ ಧ್ಯಾನಿ ಅಲ್ಲದಿದ್ರೂ ಯಾವುದೇ ಕಾರಣಕ್ಕೂ ಅವರು ಯಾರಾಗಿರ್ಬಾರ್ದು, ಮಾಂಸಾಹಾರಿಯಾಗಿರ್ಬಾರ್ದು. ಮಾಂಸಾಹಾರಿಯಾದವರು ಮಾಡಿದ್ದನ್ನ ಅದನ್ನು ಮುಟ್ಲಿಕ್ಕೂ ಕೂಡ ನಾವು ಅರ್ಹರಿರೋದಿಲ್ಲ. ಮುಟ್ಲೂಬಾರದು, ಅದನ್ನ ಮುಟ್ಟಲು ಕೂಡ ಬಾರದು ಅಲ್ವಾ. ಶುದ್ಧವಾದ ಸಾತ್ವಿಕ ಆಹಾರ ಅಂದ್ರೆ ಯಾವುದು? ಮೊದಲನೇದಾಗಿ ಅವರು ವೆಜಿಟೇರಿಯನ್ ಇರಬೇಕು. ಎರಡನೇದಾಗಿ ಅವರು ಧ್ಯಾನ ಮಾಡೋರಾಗಿರ್ಬೇಕು. ಮೂರನೇದಾಗಿ ಪಾತ್ರೆ ಶುದ್ಧಿ ಇರಬೇಕು. ನಾಲ್ಕನೇದಾಗಿ ಒಲೆ ಶುದ್ಧಿ ಇರಬೇಕು. ಐದನೇದಾಗಿ ಮನಸ್ಸು ಶುದ್ಧಿ ಇರಬೇಕು. ಇಷ್ಟು ಶುದ್ಧಿ ಇದ್ರೆ ಅದು ಶುದ್ಧ ಸಾತ್ವಿಕ ಆಹಾರ. ನಾವು ಮನೆಯಲ್ಲಿದ್ದವ್ರನ್ನೆಲ್ಲ ಬೈಕೊಂತ ಮಾಡಿದ ಅಂದ್ರೆ ಅದು ಶುದ್ಧ ಸಾತ್ವಿಕ ಆಹಾರ ಅಲ್ಲ, ಅದು ತಾಮಸ ಆಹಾರ. ದಿನ ಬೇಯಿಸಿ ಹಾಕಿ 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 ನಂದು ಇದೇ ಆಯ್ತು ಗೋಳು, ನಂದು ಜೀವಿ ಅಂತ ಬೈತಾ ಬೈತಾ ಮಾಡಿದ್ರೆ ಅದು ತಾಮಸ ಆಹಾರ ಅದು, ಅಲ್ವಾ. ಇದಕ್ಕೆ ನನ್ನೇನು ಮನೆ ಕೆಲಸದವಳಾಗ್ಬಿಟ್ಟಿದೀನಿ ನಾನು. ಬೆಳಿಗ್ಗೆ 5 ಗಂಟೆಗೆ 6 ಗಂಟೆಗೆ ಮಾಡಿ ಹಾಕ್ಬೇಕು. ನಮ್ಮವು 1000 ಇರ್ತವೆ, ಕೇಳೋರಿಲ್ಲ ರಗಳೆ ಅಂತ ನೀವು ಬೈಕೊಂತ ಮನೆಗಿದ್ದವ್ರನ್ನ ಅಕ್ಕಪಕ್ಕದವ್ರನ್ನ ಹ್ಮ್ ಮಾಡ್ತಾ ಇದ್ರೆ ಅದು ತಾಮಸ ಆಹಾರ. ಸುಮ್ಮನೆ ಶುದ್ಧ ಮನಸ್ಸಿಂದ ಆರಾಮಾಗಿ ಕೂಲಾಗಿ ಯಾವುದೋ ತರಗತಿಯನ್ನು ಹಚ್ಚಿಕೊಂಡು ಯಾರೋ ಸಜ್ಜನ ಸಾಂಗತ್ಯ ನಡೀತಾ ಇರ್ತದೆ ಅದನ್ನು ಕೇಳಿಸ್ಕೊಂತ ಮಾಡಿ, ಅಲ್ವಾ. ಯಾವುದೋ ಕ್ಲಾಸ್ ಕೇಳಿಸ್ಕೊಂತ ಮಾಡಿ, ಹೋಗ್ಲಿ ಯಾವುದೋ ಒಂದು ಮ್ಯೂಸಿಕ್ ಆದ್ರೂ ಕೇಳಿಸ್ಕೊಂತ ಮಾಡಿ. ಅದರಲ್ಲೂ ಒಂದು ಎನರ್ಜಿ ಇರ್ತದೆ, ಅದು ಪಾಸಿಟಿವ್ ಆಗಿರ್ತದೆ. ಆಲೋಚನೆ ಮಾಡುವವರ ಥಾಟ್ ಹೇಗಿರ್ತದೋ ಅದೇ ಬುದ್ಧಿ ಆಹಾರದಲ್ಲಿ ಬರ್ತದೆ. ಹಾಗಾಗಿ ಅದಕ್ಕೆ ಹೇಳೋದು, ಏನ್ ಮಾಡಬೇಕು, ಈ 5 ಇದ್ರೆ ಶುದ್ಧ ಸಾತ್ವಿಕ. ಆದ್ರೆ ಯಾವುದೇ ಕಾರಣಕ್ಕೂ ನಾನ್ ವೆಜ್ ಅವ್ರು ತಿಂದೇ ಇದ್ರು ಒಂದ್ ವೇಳೆ ಬೇರೆಯವರಿಗೆ ಮಾಡಿಕೊಟ್ರು ಅವ್ರ ಕೈಯಲ್ಲಿ ಅಡಿ ತಿನ್ನಬಾರದು. ಉಪವಾಸ ಇದ್ರೂ ಪರವಾಗಿಲ್ಲ, ತಿನ್ನಬಾರ್ದು. ಉಪವಾಸ ಇದ್ರೂ ಪರವಾಗಿಲ್ಲ. ಒಂದು ಮಿಸ್ಟೇಕ್, ಒಂದು ದಿನ ನೀವು ತಪ್ಪು ಮಾಡಿದರೆ 1 ತಿಂಗಳ ಧ್ಯಾನ ಸಾಧನೆ ನಷ್ಟವಾಗಿ ಹೋಗ್ತದೆ. ನೋಡಿ ಎಷ್ಟು ಕಷ್ಟಪಟ್ಟು ಸಾಧನೆ ಮಾಡಿ ಹಾಳು ಮಾಡ್ಕೊಳ್ಬೇಕಾದನ್ನ ಸೋರಿಕೆ ಆಗ್ಲಿಕ್ಕೆ ಅವಕಾಶ ಕೊಡಬಾರದು. ಅದಕ್ಕೆ ಏನ್ ಮಾಡ್ಬೇಕು, ಶುದ್ಧವಾದ ಸಾತ್ವಿಕವಾದ ಆಹಾರವನ್ನೇ ಯಾವಾಗ್ಲೂ ತಗೋಬೇಕು. ಮನಸ್ಸಿಗೆ ಏನ್ ಬೇಕು, ಸಜ್ಜನರ ಸಂಘ ಬೇಕು. ಎಲ್ಲರೂ ಸಜ್ಜನರಲ್ಲ. ಆತ್ಮದ ಬಗ್ಗೆ ನಿರಂತರವಾಗಿ ಯಾರು ಯೋಚನೆ ಮಾಡ್ತಾ ಇದ್ದಾನೆ, ಆತ್ಮಕ್ಕಾಗಿ ನಿರಂತರವಾಗಿ ಯಾರು ಪ್ರಯತ್ನ ಮಾಡ್ತಾ ಇದ್ದಾನೆ, ಯಾರು ಅರಿಷಡ್ ವರ್ಗಗಳನ್ನ ಜಯಿಸಿದ್ದಾನೆ, ಕೊನೆ ಪಕ್ಷ ಜಯಿಸ್ಲಿಕ್ಕಾದ್ರೂ ಪ್ರಯತ್ನ ಮಾಡ್ತಾ ಇದ್ದಾನೆ, ನಿಗ್ರಹದಲ್ಲಿಟ್ಟಿದ್ದಾನೆ, ಅವನು ಸಜ್ಜನರು. ಅವರು ಸಜ್ಜನರು. ಒಂದು ವೇಳೆ ಸಜ್ಜನರು ಇಲ್ಲ ಅಂದ್ರೆ, ಅವರಲ್ಲ ಅಂದ್ರೆ ಏನ್ ಮಾಡ್ಬೇಕು, ಅವ್ರ ಧ್ಯಾನಿಗಳೆಲ್ಲರೂ ಸಜ್ಜನರಲ್ಲ. ಆ ಸಜ್ಜನಿಕೆ ಬರ್ಬೇಕು ಅವರಲ್ಲಿ. ಹಾಗಾಗಿ ಆತ್ಮಕ್ಕೆ ಮನಸ್ಸಿಗೆ ಏನ್ ಬೇಕು, ಸಜ್ಜನರ ಸಂಘ ಬೇಕು. ಬುದ್ಧಿಗೆ ಏನ್ ಬೇಕು, ಸ್ವಾಧ್ಯಾಯ ಬೇಕು. ಪುಸ್ತಕಗಳನ್ನು ಓದಿ, ಆತ್ಮಜ್ಞಾನದ ಪುಸ್ತಕಗಳನ್ನು ಓದಿ, ನೇರವಾಗಿ ಮುಖದ ಮೇಲೆ ಹೊಡೆದಂಗೆ ಹೇಳುವಂತಹ ಪುಸ್ತಕಗಳನ್ನು ಓದಬೇಕು. ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಯೋಗ್ಯ ಇರುವಂತಹ ಮಾಹಿತಿಯನ್ನು ಕೊಡುವ ಆತ್ಮಜ್ಞಾನದ ಪುಸ್ತಕಗಳನ್ನು ಓದಬೇಕು. ಆಗ ಬುದ್ಧಿ ಜಾಗೃತವಾಗ್ತದೆ. ಆತ್ಮಕ್ಕೆ ಏನ್ ಬೇಕು, 4ನೇದು ಆತ್ಮಕ್ಕೆ ಧ್ಯಾನ ಬೇಕು. ಹೆಚ್ಚು 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 ತೀವ್ರವಾದ ಧ್ಯಾನ ಬೇಕು. ಅರ್ಧ ಗಂಟೆ ಧ್ಯಾನ ಸಾಕ, 1 ಗಂಟೆ ಧ್ಯಾನ ಸಾಕ? ಎಷ್ಟು ಮಾಡಿದ್ರು ಆತ್ಮಕ್ಕೆ ಧ್ಯಾನ ಬೇಕು. ಧ್ಯಾನ ತೀವ್ರವಾದ ಧ್ಯಾನ. 5ನೇದು ಯಾವುದು, ಸರ್ವಾತ್ಮಕ್ಕೆ ಏನ್ ಬೇಕು, ಸೇವೆ ಬೇಕು. ಸೇವೆ ಮಾಡಬೇಕು. ಈ 5 ನಮ್ಮಲ್ಲಿ ಇದ್ದಾಗ ಮಾತ್ರ ಸಾಧನೆ ಅನ್ನೋದು ಪರಿಪೂರ್ಣ ಆಗ್ತದೆ.
ನಾನು ಧ್ಯಾನ ಮಾಡ್ತಾ ಇದ್ದೀನಿ, ಏನಾದರೂ ಹೆಚ್ಚು ಕಡಿಮೆ ಆದರೂ ನಡೀತದೆ. ಆಹಾ, ನಾನು ಇನ್ನೇನೋ ಮಾಡಿ ಎಲ್ಲವನ್ನೂ ಧ್ಯಾನದಲ್ಲಿ ಕಳ್ಕೊಂತೇನೆ. ಆಹಾ, ಇಲ್ಲ. ಕುಂಜರ ಸ್ನಾನ ಅಂತೆ. ಕುಂಜರ ಸ್ನಾನ ಏನು? ಕುಂಜರ ಸ್ನಾನ ಅಂದ್ರೆ ಆನೆ ಸ್ನಾನ ಮಾಡೋದು. ಕುಂಜರ ಅಂದ್ರೆ ಆನೆ. ಆನೆ ಗಂಟೆಗಟ್ಟಲೆ ನದಿಯಲ್ಲಿ ನಿಂತ್ಕೊಂಡು ಸ್ನಾನ ಮಾಡ್ತದಂತೆ. ಆಯ್ತಾ? ದಡಕ್ ಬಂದು ಮಣ್ಣು ತಗೊಂಡು ಮೈ ಮೇಲೆ ಹಾಕೊಂತದ. ಗಂಟೆಗಟ್ಟಲೆ ನಿಂತ್ಕೊಂಡು ಸ್ನಾನ ಮಾಡಿದ್ ಏನಾಯ್ತು? ಗೋವಿಂದ. ಆ ಹಾಕಿ ಅಲ್ಲಿ ಎಲ್ಲಾರು ಒಂದಿಷ್ಟು ಮಣ್ಣು ದೆರೆ ಇದ್ರೆ ಅದಕ್ಕೆಲ್ಲ ತಿಕ್ಕಿ, ಮೈ ಎಲ್ಲ ಮಣ್ಣು ಮಾಡ್ಕೊಂಡು ಬರ್ತದೆ. ಅದು ಅಲ್ಲಿಂದ ಇಲ್ಲಿ ಮನೆಗೆ ಬರೋದ್ರೊಳಗೆ ಮಣ್ಣು ಮಾಡ್ಕೊಂಡು ಬರ್ತದೆ. ಗಂಟೆಗಟ್ಟಲೆ ನೀರೆಲ್ಲ ಆಟ ಆಡ್ತವೆ, ಸ್ನಾನ ಮಾಡ್ತವೆ. ಮನೆಗೆ ಬಂದು ಅದು ಬಂದು ಗೂಡು ಸೇರ್ಕೊಳ್ಳೋದ್ರೊಳಗೆ ಮೈ ಎಲ್ಲ ಗಲೀಜ್ ಮಾಡ್ಕೊಂಡು ಬರ್ತದೆ. ಅದಕ್ಕೆ ಕುಂಜರ ಸ್ನಾನ ಅಂತಾರ ಅದನ್ನ. ಹಂಗೆ ನಾವೇನೋ ಧ್ಯಾನ ಮಾಡ್ತೀವಿ, ನಾವೆಲ್ಲ ಜಯಿಸ್ಬಿಡ್ತೀವಿ, ನಮ್ಗೆಲ್ಲ ಆ ಏನ್ ಮಾಡಿದ್ರು ಧ್ಯಾನದಲ್ಲಿ ಹೋಗ್ಬಿಡ್ತದೆ. ಆನೆ ಸ್ನಾನ ಮಾಡ್ದಂಗೆ ಆಗ್ತದೆ ಅಲ್ವಾ? ಹಾ, ಹಾಗಾಗಿ ಎಲ್ಲದಕ್ಕೂ ಧ್ಯಾನ ಅಲ್ಲ. ಧ್ಯಾನದ ಮೇಲೆ ನೆಪ ಹೇಳಿ ನಾವು ಏನೇನೋ ಮಾಡ್ತೀವಿ, ಹೇಗೇಗೋ ಬದುಕ್ತೀವಿ ಅಂದ್ರೆ ಸಾಧನೆ ಆಗೋದಿಲ್ಲ. ಅದು ಸಾಧನೆ ಅಲ್ಲ, ಅದು ಹೀಗೆ ಬದುಕಬೇಕು. ಹೀಗೆ ಹೇಳಿದ್ದಾರೆ ಗುರುಗಳು, ಹಾಗೆ ಬದುಕಬೇಕು. ಆಗ ಮಾತ್ರ ಅದು ಸಾಧನೆ ಆಗ್ತದೆ ಅಲ್ವಾ? ವೆರಿ ಗುಡ್. ಎಲ್ಲರೂ ಮಾಡ್ತಾ ಇದ್ದೀರಿ ಅಂತ ಅನ್ಕೊಂಡಿದ್ದೀನಿ. ಮಾಡಿ. ಇಲ್ಲ, ಯಾರಿಗಾದ್ರೂ ಏನಾದ್ರು ಡೌಟ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ, ಮಾತಾಡಿ. ಎಲ್ಲರೂ ಓದ್ತಾ ಇದ್ದೀರಾ ಪುಸ್ತಕಗಳನ್ನು? ತರಿಸಿಕೊಳ್ಳದವರ ಕತೆ ಬೇರೆ. ಅರುಣ ಮೇಡಮ್ ಓದ್ತಾ ಇದ್ದೀರಾ? ಮತ್ತೆ ಯಾರು ತರಿಸ್ಕೊಂಡ್ರು? ಓದಿ, ಪುಸ್ತಕಗಳನ್ನು ಓದಿ, ಸ್ವಾಧ್ಯಾಯ ಮಾಡಿ, ಸಜ್ಜನ ಸಾಂಗತ್ಯವನ್ನು ಮಾಡಿ. ಯಾವಾಗ ಮತ್ತೆ ಓದೋದು? ಮಾಸ್ಟರ್ ಆಗ್ಬೇಕು. ನಮಸ್ಕಾರ ಸರ್. ಹಾ, ಹೇಳಿ ಮೇಡಮ್. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ಓದ್ತಾ ಇದ್ದೀನಿ ಸರ್. ಸ್ವಾಧ್ಯಾಯ ಮಾಡಿದೆ ಇವತ್ತು. ಹಾ, ವೆರಿ ಗುಡ್. ಅದೇ ಬುದ್ಧನ ಸೂಕ್ತಿಗಳೇ ಮಾಡಿದೆ. ಏನೋ ಬಾರಿ ಬಾರಿ ಹೇಳ್ತಿದ್ರೆ ಮಕ್ಕಳ ಮೇಲೆ ಮೋಹ ಇರಬಾರ್ದು. ಅದು ನಿಮ್ಮ ಬಾಯಲ್ಲಿ ಬರ್ತಾ ಇದೆಯಲ್ಲ, ಹೇಳಿ. ನೋಡಿ, ಆತ್ಮಜ್ಞಾನದ ಶಕ್ತಿ ಅದು. ನೋಡಿ ಹೆಂಗಿದೆ ಶಕ್ತಿ ಆತ್ಮಜ್ಞಾನಕ್ಕೆ. ಪುಸ್ತಕಕ್ಕೆ ಎಷ್ಟು ಶಕ್ತಿ ಇದೆ ಅಲ್ವಾ? ಹೇಗಿದೆ ಮೇಡಮ್, ಬುಕ್ಸ್ ಎಲ್ಲ ಚೆನ್ನಾಗಿದಾವ? ಚೆನ್ನಾಗಿದಾವೆ ಸರ್. ಚೆನ್ನಾಗಿದಾವೆ ಅಂದ್ರೆ ಚೆನ್ನಾಗಿದಾವೆ ಅಂತ ಅಷ್ಟೇ ಹೇಳಕ್ ಆಗಲ್ಲ. ಅದನ್ನ ಓದ್ದಾಗ್ಲೇ ಗೊತ್ತಾಗೋದು. ಬಲ್ಲವನ್ನೇ ಬಲ್ಲ, ಬೆಲ್ಲದ ಸಿಹಿಯ ಅಂದಂಗೆ ಅಲ್ವ. ಬರೀ ಚೆನ್ನಾಗಿದಾವೆ ಅಂತ ಹೇಳಿದ್ರೆ ಅದಂದ್ರೆ ಅದ್ರಲ್ಲಿ ಅರ್ಥ ಇರಲ್ಲ. ಅಲ್ಲಿ ಓದ್ದಾಗ್ಲೇ ಗೊತ್ತಾಗೋದು. ಒಳ್ಳೆ ಅದ್ಭುತವಾದ ಜ್ಞಾನ. ಓದಿ, ತಿಳ್ಕೊಳ್ಳಿ, ಅಳವಡಿಸ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ ದಿನಾ. ಇವತ್ತು ಹೇಳಿದ್ರಲ್ಲ, ಹಂಗೆ 15-20 ನಿಮಿಷ ಮಧ್ಯೆ ಬಂದು ನಮ್ದು ಒಂದು ಅಡ್ವರ್ಟೈಸ್ಮೆಂಟ್ ಅಂತ ಹೇಳಿ ಹೇಳ್ಬಿಡಿ ದಿನ ಸ್ವಲ್ಪ ಸ್ವಲ್ಪ. ಒಳ್ಳೆ ಜ್ಞಾನ. ಅದು ಓದ್ತಾ ಇದ್ರೆ ಅಂದ್ರೆ ತಾನೇ ತಾನೇ ಸ್ವಲ್ಪ 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 ಅಳವಡಿಕೆ ಆಗ್ತಾ ಹೋಗ್ತಾ ಇರುತ್ತೆ. ತಾನೇ ತಾನೇ ಅದು ಓದ್ತಾನೆ ಇದ್ರೆ ಯಾವ್ದಾದ್ರು ಒಂದಲ್ಲ ಒಂದು ಓದ್ತಾ ಇರುವಾಗ ಸ್ವಲ್ಪ ತಾನೇ ಅಳವಡಿಕೆ ಆಗ್ತಾ ಹೋಗುತ್ತೆ. ಇದನ್ನೇ ಹೇಳಿದ್ದು, ಗುಣ ಪರಿವರ್ತನೆ ಆಗ್ಬೇಕು. ಅದು ನಿಜವಾದ ಧ್ಯಾನದ ಅನುಭವ. ನಿಜವಾದ ಧ್ಯಾನದ ಅನುಭವ ಅಂದ್ರೆ ನಾವು ಗುಣಗಳು ಪರಿವರ್ತನೆ ಆಗ್ಬೇಕು. ನಮ್ಮಲ್ಲಿ ತಾಮಸ ಗುಣ ಇದ್ರೆ ರಾಜಸ, ರಾಜಸ ಇದ್ರೆ ಸಾತ್ವಿಕ, ಸಾತ್ವಿಕ ಇದ್ರೆ ಶುದ್ಧ ಸಾತ್ವಿಕ, ಶುದ್ಧ ಸಾತ್ವಿಕ ಇದ್ರೆ ನಿರ್ಗುಣ ಸ್ಥಿತಿ. ಆ ಗುಣಗಳ ಪರಿವರ್ತನೆಯೇ ನಿಜವಾದ ಧ್ಯಾನದ ಅನುಭವ. ಆ ಪರಿವರ್ತನೆ ಬರಬೇಕದು ನಮ್ಮೊಳಗೆ ಅಲ್ವಾ ಮೇಡಮ್? ಹೌದು, ಬರುತ್ತೆ. ಅದು ಓದ್ತಾ ಇದ್ದಾಗ ಬರುತ್ತೆ. ಹೌದು. ಧ್ಯಾನ ಜ್ಞಾನ ಎರಡೂ ಮಾಡ್ತಾ ಇದ್ರೆ ತಾನೇ ಅಳವಡಿಕೆ ಆಗ್ತಾ ಹೋಗುತ್ತೆ. ಧ್ಯಾನದ ಜೊತೆಗೆ ಜ್ಞಾನ ಬಹಳ ಮುಖ್ಯ. ಇಲ್ಲ ಅಂದ್ರೆ ಆ ಧ್ಯಾನದ ಶಕ್ತಿ ಏನ್ ಬೇಕಾದ್ರೂ ಮಾಡಿಸ್ತದೆ. ಧ್ಯಾನದ ಶಕ್ತಿ ಏನ್ ಬೇಕಾದ್ರೂ ಮಾಡಿಸ್ತದೆ. ಅಂದ್ರೆ ರಾವಣನ್ ತರ. ಹಾ, ಶಕ್ತಿ ಸಂಪಾದನೆ ಮಾಡೋದು ಮುಖ್ಯ ಅಲ್ಲ. ಆ ಶಕ್ತಿನ ಎಲ್ಲಿ ಹೇಗೆ ಉಪಯೋಗಿಸಿಕೊಳ್ಬೇಕು ಅನ್ನುವ ಜ್ಞಾನ ಇರಬೇಕು.
ಇಲ್ಲಾಂದ್ರೆ ಮತ್ತೆ ಏನಾಗ್ತದೆ, ಧ್ಯಾನ ಶಕ್ತಿ ದುರುಪಯೋಗನೂ ಆಗಬಹುದು. ಒಬ್ಬ ಬುದ್ಧಿಮಾಂದ್ಯನ ಕೈಯಲ್ಲಿ ಚಾಕು ಕೊಟ್ಟಂಗ ಆಗ್ತದೆ ಗನ್ ಕೊಟ್ಟಂಗೆ ಆಗ್ತದೆ. ಇಲ್ಲ ಸಣ್ಣ ಮಕ್ಳು ಕೈಯಲ್ಲಿ ಚಾಕು ಕೊಟ್ರೆ ಏನ್ ಮಾಡ್ತದೆ, ತೆಗೆದು ಬಾಯಿ ಹಾಕೊಳ್ತದೆ ಅಲ್ವಾ. ಇಲ್ಲ ಬುದ್ಧಿ ಇದ್ರೂನು ದುರುಪಯೋಗನೂ ಆಗಬಹುದು. ಅದೇ ಹೇಳಿದ್ದು, ಅದಕ್ಕೆ ಜ್ಞಾನ ಬೇಕು, ಆತ್ಮಜ್ಞಾನ, ಸರಿಯಾದ ಜ್ಞಾನ ಬೇಕು. ಹಾಗಾಗಿ ಸಾಧನೆಯ ಜೊತೆಗೆ ಹೆಚ್ಚು ಹೆಚ್ಚು ಸರಿಯಾದ ಪುಸ್ತಕಗಳನ್ನು ಓದುವ, ನಿರಂತರ ಓದುವ ಅಭ್ಯಾಸ ಇಟ್ಟುಕೊಳ್ಳಬೇಕು. ತುಂಬಾ ಜನ ತಗೊಂಡು ಓದ್ತಾ ಇದ್ದಾರೆ, ಓದ್ಲಿ. ಇನ್ನೂ ಯಾರು 1,000 ರೂಪಾಯಿ ಮುಖ ನೋಡ್ಬೇಡಿ, 1,000 ರೂಪಾಯಿ ಮುಖ ನೋಡ್ಬೇಡಿ. ಇವತ್ತು ಬರೀ ಆ, ಆ, ಒಂದು ರೌಂಡ್ ಹೋಗಿ ಬಂದ್ರೆ ನಾವು 1,000 ರೂಪಾಯಿಗೆ ಲೆಕ್ಕನೇ ಇಲ್ಲ ಈ ಇವಾಗ ಅಲ್ವಾ. ಬರೀ ಒಂದು ಬಟ್ಟೆ ತಗೊಳ್ಬೇಕು ಅಂತಂದ್ರೆ, ಒಂದು ಮದುವೆ ಮನೆಗೆ ಹೋಗಿ ಒಂದು ಗಿಫ್ಟ್ ಕೊಡ್ಬೇಕಂದ್ರೆ 5,000 6,000 ರೂಪಾಯಿ ಖರ್ಚು ಮಾಡಿ ಬರ್ತೀವಿ. ಹಾಗಾಗಿ 1,000 ರೂಪಾಯಿ ಪುಸ್ತಕ ನಿಮ್ಮ ತಲೆಯ ಜ್ಞಾನವನ್ನೇ ಬದಲಾಯಿಸಬಲ್ಲದು. ಸಂಪೂರ್ಣ ಅಜ್ಞಾನವನ್ನು ಪರಿಹಾರ ಮಾಡಿ ಅದ್ಭುತವಾದ ಜ್ಞಾನ, ಅಂತಿಂತ ಜ್ಞಾನ ಅದು. ಆಮೇಲೆ ಎನರ್ಜಿ ಇರ್ತದೆ, ಶಕ್ತಿ ಇರ್ತದೆ. ಅದರಲ್ಲಿ ಓದ್ತಾ ಓದ್ತಾ ನಮ್ಮೊಳಗೇನೆ ಒಂದು ವಿಶೇಷ ಪರಿವರ್ತನೆ ಶುರುವಾಗ್ತದೆ. ಆ ಪುಸ್ತಕಗಳ ಜೊತೆಗೆ ನಾವು ಕನೆಕ್ಟ್ ಆಗ್ತೀವಿ. ಆತ್ಮಜ್ಞಾನದ ಪುಸ್ತಕ ಅಂದ್ರೆ ಸುಮ್ಮನೆ ಅಲ್ಲ. ವಿಶಾಲ ಮಾಸ್ತರ್ ಅದನ್ನೇ ಹೇಳ್ತಾ ಇದ್ರು ಸರ್ ಇವತ್ತು. ಆ, ಅದು ನಾನು ಸ್ವಾಧ್ಯಾಯ ಸ್ಟಾರ್ಟ್ ಮಾಡಿದ್ಮೇಲೆ ನನ್ಗೆ ತುಂಬಾ ಅನುಭವಕ್ಕೆ ಬರ್ತಾ ಇದೆ, ನನ್ ಪರಿವರ್ತನೆ ಆಗ್ತಾ ಇರೋದು. ತುಂಬಾ ಅಂದ್ರೆ ಡ್ರಾಸ್ಟಿಕ್ ಚೇಂಜ್ ಅನ್ನೋ ತರ ಆಗ್ತಾ ಇದೆ ಅಂತ. ಮಾಡಿ, ಇನ್ನೂ ತುಂಬಾ ಜನ ಮಾಡಿ. ಆ, ಲಕ್ಷ್ಮಿ ಮೇಡಮ್ ಸ್ವಾಧ್ಯಾಯ ಮಾಡಿ. ಎಲ್ಲರೂ ಒಂದೊಂದು ಪುಸ್ತಕಗಳನ್ನ ತಗೊಂಡು ಸ್ವಾಧ್ಯಾಯ ಮಾಡ್ತಾ ಹೋಗಿ. ಚಂದು ಆರಾಧ್ಯ. ಆಮೇಲೆ ಇದು ಮಲೆನಾಡು ಧ್ಯಾನ ಯಜ್ಞಕ್ಕೆ ಬರುವವರು ಹೊರಟಿದ್ದೀರಿ ಅಂತ ಅನ್ಕೊಂಡಿದ್ದೀನಿ, ಅಥವಾ ಬೆಳಿಗ್ಗೆ ಹೊರಡೋರು ತುಂಬಾ ಜನ ಇದ್ದೀರಿ, ನಾಳೆ ರಾತ್ರಿ ಹೊರಡೋರು ಇದ್ದೀರಿ, ಅಥವಾ ಹಗಲು ಕೂಡ ಬರೋರು ಇದ್ದೀರಿ. ಆಯ್ತಾ, ಏನಿಲ್ಲ, ಸೀದಾ ಸಾಗರ ಬನ್ನಿ, ಎಷ್ಟೊತ್ತಿಗಾದ್ರೂ ಬನ್ನಿ. ನಾನು ಆಟೋ ನಂಬರ್ ಹಾಕಿದ್ದೀನಿ, ಅವ್ರಿಗೆ ಕಾಲ್ ಮಾಡಿ ಅವ್ರು ನಿಮ್ಮನ್ನ ಪಿಕ್ ಮಾಡ್ತಾರೆ. ಆಯ್ತಾ, ಅಷ್ಟೇ, ತುಂಬಾ ಸಿಂಪಲ್. ಸುಮ್ಮನೆ ಅವ್ರಿಗೆ ಫೋನ್ ಮಾಡಿ, ಇವ್ರಿಗೆ ಫೋನ್ ಮಾಡಿ, ಅಲ್ಲಿ ಬರೋದಾ ಇಲ್ಲಿ ಬರೋದಾ, ಹಾ, ಏನು ಇದು ಬೇಡ. ಕಾಲ್ ಮಾಡಿ ಅವರಿಗೆ, ಅವರು ಸೀದಾ ತಗೊಂಡು ಬಂದು ಬಿಡ್ತಾರೆ. ಹ್ಮ್ ಚಂದು ಮಾಸ್ಟರ್ ಮಾತಾಡಿ, ಚಂದು ಮಾಡು. ಸರ್ ಇವಾಗ ಮನೆಯಲ್ಲಿ ಆತರ ಯಾವ್ದೋ ಅವಕಾಶಗಳಿಲ್ಲ ಅಂದಾಗ, ಈಗ ಶುದ್ಧ ಸಾತ್ವಿಕ ಆಹಾರ ತಗೋಬೇಕು ಅಂತ ಹೇಳ್ತೀರಿ. ಮತ್ತೆ ನಮ್ಗೆ ಇಂಟ್ರೆಸ್ಟ್ ಇದೆ, ನಮ್ಗೆ ಯಾವ್ದನ್ನು ತಿನ್ನೋದಕ್ಕೆ ಇಂಟ್ರೆಸ್ಟ್ ಇಲ್ಲ. ನಾನು ಅವಾಗಿನಿಂದನೂ ಬೆಳ್ಳುಳ್ಳಿ ತಿನ್ನಲ್ಲ, ಇದು ಮಶ್ರೂಮ್ ತಿನ್ನಲ್ಲ, ಯಾವ್ದು ನಾನು ಇರೋದೇ ವೆಜಿಟೇರಿಯನು. ಬಟ್ ನಮ್ಮ ಮನೆಗಳಲ್ಲಿ ಅಂದ್ರೆ ನಮ್ ತಾಯಿ ಮನೇಲಿ ಅದನ್ನ ಪಾಲಿಸ್ಕೊಂಡ್ ಬಂದಿದೀವಿ. ಬಟ್ ಇವಾಗ ನಮ್ ಮ್ಯಾರೇಜ್ ಆದ್ಮೇಲೆ ನನ್ಗೆ ಸ್ವಲ್ಪ ಕಷ್ಟ ಆಗ್ತಿದೆ. ಅದು ಯಾವ ತರ ನಾನು ಮಾಡೋದು ಅಂತ ನನ್ಗೆ ಗೊತ್ತಾಗ್ತಿಲ್ಲ ಸರ್. ಆ ತರದ ವಾತಾವರಣವನ್ನು ನಾವು ಕ್ರಿಯೇಟ್ ಮಾಡ್ಕೋಬೇಕು ಅಲ್ವಾ. ಯಾವ ಅದೆಲ್ಲ ಆರೋಗ್ಯಕ್ಕೆ ಒಳ್ಳೇದು ಒಳ್ಳೇದು ಅಂತಾರೆ. ನನ್ನನ್ನ ನಾನ್ ಮಾಡ್ಕೊಳ್ಳೋದಕ್ಕೂ ಅವಕಾಶಗಳು ಅಷ್ಟೊಂದ್ ಇರಲ್ಲ. ಆತರ ಯಾವ ತರ ಮಾಡ್ಕೋಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಅರ್ಥ ನಾನ್ ಮಾಡಿಸ್ಬೇಕು, ತಿಂತಿಲ್ಲ. ಅರ್ಥ ಮಾಡಿಸ್ಬೇಕು. ಆಮೇಲೆ ನಾವು ಕಾರಣಗಳನ್ನ ಹೇಳೋ ಹಾಗಿಲ್ಲ. ಈಗ ವಿಭೀಷಣ ಇರ್ಲಿಲ್ವಾ, ಪ್ರಹ್ಲಾದ ಇರ್ಲಿಲ್ವಾ. ಪ್ರಹ್ಲಾದ ನಮ್ 5 ವರ್ಷದ ಹುಡುಗ. ನಮ್ ತರ ಡಿಫ್ರೆಂಟ್ ಆಗಿ ನೋಡ್ತಾರೆ. ನಿನಗೇನ್ ಬೇಕಾಗಿತ್ತು ಸಂಸಾರ, ಹಾ, ನಿನ್ ಜನಕ್ ಹೋಗ್ಬೇಕಾಗಿರೋರು, ನೀನ್ ಏನಕ್ ಬಂದೆ ಸಂಸಾರಕ್ಕೆ, ನೀನ್ ಅದ್ರಲ್ಲೇ ಇರ್ಬೇಕಾಗಿತ್ತು. ಈ ತರ ಅಂದಾಗ ನಾವ್ ಎಷ್ಟು ಅರ್ಥ ಮಾಡ್ಸುದ್ರುನು ಅವ್ರಿಗೆ ರಿಯಲೈಸೇ ಆಗಲ್ಲ ಅನ್ನೋ ತರಾನೇ ಬಿಹೇವ್ ಮಾಡ್ತಾರೆ ಸರ್. ಈ ತರ ಇದ್ದಾಗ ನಾವ್ ಯಾವ ತರ ಮಾಡದ ಸರ್? ನಾವು ಶೂರರಾಗಿ ಬಂದಿದ್ದೇವೆ. ಇಂಥ ಎಲ್ಲ ಎದುರಿಸಿನೇ ಸಾಧನೆ ಮಾಡ್ತೀವಿ ಅಂತ ಕೇಳಿಕೊಂಡು ಬಂದಿದ್ದೇವೆ. ಹಾಗಾಗಿ ಅದನ್ನೆಲ್ಲ ನಾವು ಕೇಳಿಸಿದರೂ ಕೇಳದ ಹಾಗೆ, ನೋಡಿದರೂ ನೋಡದ ಹಾಗೆ, ಉದ್ಧರೇದ ಆತ್ಮಾನಾತ್ಮನ, ನಮ್ಮ ಆತ್ಮದ ಉದ್ಧಾರವನ್ನು ನಾವೇ ಮಾಡ್ಕೊಳ್ಬೇಕು. ನಾವು ಯಾವುದೋ ಕಾರಣವನ್ನು ಹೇಳಿ ತಪ್ಪಿಸ್ಕೊಂಡ್ವಿ ಅಂತಂದ್ರೆ ಅದಕ್ಕೆ ಯಾರೂ ಹೊಣೆಗಾರರಲ್ಲ, ಯಾರೂ ಹೊಣೆಗಾರರಲ್ಲ ಅಲ್ವಾ.
ನಮ್ಮ ಮನೇಲಿ ಸಪೋರ್ಟ್ ಮಾಡಲಿಲ್ಲ, ನಮ್ಮ ಹೆಂಡತಿ ಸಪೋರ್ಟ್ ಮಾಡಲಿಲ್ಲ, ಯಜಮಾನ್ರು ಸಪೋರ್ಟ್ ಮಾಡಲಿಲ್ಲ, ಮನೇಲಿ ಹೀಯಾಳಿಸಿದ್ರು, ನಮ್ಮನ್ನ ವಿಚಿತ್ರ. ನಿಮ್ದು ಕತೆ ಆದ್ರೆ ನಮ್ದು, ನಂದೇ ಯಾರು ಬಿಟ್ಟಿಲ್ಲ, ನನ್ನನ್ನೇನ್ ಬಿಡ್ತಾರಂತ ಮಾಡಿದೆ. ಯಾವ ಮಠಕ್ಕೆ ಸೇರ್ತಾ ಇದ್ದೀರಿ ಅಂತ ಕೇಳ್ತಾರೆ. ಯಾವ ಮಠ? ಅದಕ್ಕೆ ನಾವು ಗಡ್ಡ ಗಿಡ್ಡ ಎಲ್ಲ ಬಿಟ್ಟಿಲ್ಲ. ಕ್ಲೀನ್ ಆಗಿ ಶೇವ್ ಮಾಡಿ ಗಿಟಿಂಗ್ ಚೆನ್ನಾಗಿ ಗಿಟಿಂಗ್ ಮಾಡ್ಕೊಂಡು ಆ ಆ, ಫುಲ್ ಇನ್ನೂ ಯಾವ ಕಾರಣಕ್ಕೂ ಡೌಟು ಬಂದಿರಬಾರ್ದು, ಅವ್ರಿಗೆ ಅವಕಾಶನೂ ಸಿಕ್ಕಿರಬಾರ್ದು. ಹಾಗೆ ನಮ್ಮನ್ನೇನು ಬಿಟ್ಟಿಲ್ಲ, ನಮ್ಮನ್ನು ಒಂಥರ ಅನ್ಯಗ್ರಹ ಜೀವಿಗಳ ಹಾಗೆ ನೋಡ್ತಾರೆ. ನಿಮ್ಮನ್ನ ಮಾತ್ರ ಅಲ್ಲ, ಪ್ರತಿಯೊಬ್ಬರನ್ನು. ಯಾರೋ ಇವ್ರು ಏನ್ ಸೀಮೆಗಿಲ್ದವ್ರು ಎಲ್ಲಿಂದ ಇಳಿದು ಬಂದಿದ್ದಾರೇನೋ, ಅನ್ಯಗ್ರಹ ಜೀವಿಗಳು ಇವರು ಅನ್ನುವ ಹಾಗೆ ನೋಡ್ತಾರೆ. ಅದೇ ಅದೇ ನಮ್ಮ ವಿಶಿಷ್ಟತೆ. 1000 ಕುರಿಯಲ್ಲಿ ನಾನು ಒಂದು ಕುರಿ ಆದ್ರೆ ಮುಗೀತು. ಏನಿಲ್ಲ. 1000 ಕುರಿಯಲ್ಲಿ ನಾನು ಒಂದು ಕುರಿ ಆಗಬಾರ್ದು, ಸಿಂಹದ ಹಾಗೆ ಬದುಕಬೇಕು, ಶೂರರ ಹಾಗೆ ಬದುಕ್ತೀವಿ ಅಂತ ಮೇಲೆ ಕೇಳ್ಕೊಂಡು ಬಂದಿದ್ದೀವಿ. ಬೇಕು ಅಂತಲೇ ಇವರೇ ಹೀಗೆ ಇರಬೇಕು, ನನ್ನ ಸುತ್ತಲೂ ವಾತಾವರಣ, ನನ್ನ ಫ್ಯಾಮಿಲಿ ಹೀಗೆ ಇರಬೇಕು, ಯಾವುದು ಏನು ಕಾರಣ ಇಲ್ಲದೆ, ಯಾವುದು ಕಾರ್ಯಕಾರಣ ಸಂಬಂಧ ಇಲ್ಲದೆ ಯಾವುದೇ ನಡೀತಾ ಇಲ್ಲ. ನೆನಪಿರ್ಲಿ, ನಿಮ್ಮ ಯಜಮಾನರು ನಿಮ್ಮ ವಾತಾವರಣ ಹೀಗೆ ಇರಬೇಕು ಅಂತ ನೀವು ಕೇಳ್ಕೊಂಡು ಬಂದಿದ್ದು. ಅದನ್ನು ಎದುರಿಸ್ಬೇಕು ನೀವು. ಎದುರಿಸೋದು ಅಂದ್ರೆ ಹೇಗೆ? ಅಲ್ಲೇ ಇದ್ದು, ಅದ್ರ ಒಳಗೆ ಇದ್ದು ನೀವು ಏನನ್ನು ಸಾಧಿಸಬೇಕೋ ಅದನ್ನು ಸಾಧಿಸ್ಕೊಂಡು ಹೋಗ್ಬೇಕು. ಅದು ಶೂರರ ಲಕ್ಷಣ. ಅದು ಶೂರರ ಲಕ್ಷಣ. ಪ್ರಹ್ಲಾದ ಜಯಿಸ್ಲಿಲ್ವಾ? ಅವ್ರ ತಂದೆ ಏನೆಲ್ಲ ಮಾಡಿದ್ರು. ವಿಭೀಷಣ ಅವನು ಪ್ರಾಣಕ್ಕೆ ಕೂತಿರ್ಲಿಲ್ವಾ? ಆದ್ರೂ ಧರ್ಮವನ್ನು ಬಿಡ್ಲಿಲ್ವಲ್ಲ, ಸಾತ್ವಿಕನಾಗೇ ಇದ್ದ ಅಲ್ವಾ? ಪ್ರಹ್ಲಾದ ಎಷ್ಟು ಅವನಿಗೆ ಪ್ರಾಣಕ್ಕೆ ಸಂಕಟ ಬಂದ್ರು ಬಿಟ್ನು. ಪತ್ರಿಜಿ ಗುರುಗಳು ಅವರಿಗೇನು ಸುಮ್ಮನೆ ಸಾಮಾನ್ಯ ಇರ್ಲಿಲ್ಲ, ಅವರಿಗೆ ಅರ್ಥ ಇದೆ. ಅವ್ರದ್ದು ಅವರ ಸವಾಲುಗಳೇನು ಕಡಿಮೆ ಇರಲಿಲ್ಲ. ಎಲ್ಲರಿಗೂ ಸವಾಲುಗಳಿದೆ, ಆಯ್ತಾ? ನಮ್ಮ ಆತ್ಮದ ಉದ್ಧಾರದ ವಿಷಯದಲ್ಲಿ ನಾವು ಪರಮ ಸ್ವಾರ್ಥಿಗಳಾಗಬೇಕು, ಪರಮ ಸ್ವಾರ್ಥಿಗಳು ಅಷ್ಟೇ. ಕೊನೆಯವರೆಗೂ ಸಂಸಾರದಲ್ಲೇ ಇರಬೇಕು, ಸಂಸಾರದಲ್ಲೇ ನಿರ್ವಾಣ ಹೊಂದಬೇಕು ನಾವು. ಅದು ಅವ್ರ ಆತ್ಮದ ಸ್ಥಿತಿ, ಅದು ನಮ್ಮ ಆತ್ಮದ ಸ್ಥಿತಿ ಇದು ಅಷ್ಟೇ, ಆಯ್ತಾ? ನಾವು ಅವ್ರ ಮೇಲೆ ಕಂಪ್ಲೇಂಟು ಮಾಡಬಾರ್ದು, ಅವ್ರು ಯಾಕೆ ಹೀಗೆ ಅನ್ನುವ ಪ್ರಶ್ನೆಯಲ್ಲೂ ನಾವು ತೊಡಗಬಾರದು. ಆ ಆತ್ಮ ಆ ತರದ ಅನುಭವದಲ್ಲೇ ಇದೆ, ಅಜ್ಞಾನದಲ್ಲಿದೆ. ಇವತ್ತಲ್ಲ ನಾಳೆ ಜ್ಞಾನ ಬರ್ತದೆ, ಅವಾಗ ತಾನು ಅರಿವಾಗ್ತದೆ. ಓಕೆ ಸರ್. ಹಾಗಂತ ಹೇಳಿ ನಮ್ಮ ಸಾಧನೆ ಹಾಳು ಮಾಡ್ಕೊಳ್ಲಿಕ್ಕಾಗ್ತದೆ? ನನ್ನ ದೊಡ್ಡ ಮಗ ನಾನು ಇದು ಧ್ಯಾನ ಮಾಡೋದನ್ನ ಒಂಥರಾ ನೋಡ್ತಿದ್ದ, ಉಡಾಫೆ ಮಾಡ್ತಿದ್ದವನು ಸರ್. ಇವಾಗ ತನ್ನಿಂದ ತಾನೇ ನನ್ಗೆ ಗೊತ್ತಿಲ್ದಂಗ ಅವನೇ ಧ್ಯಾನ ಮಾಡಕ್ ಶುರು ಮಾಡಿ. ನಂಗೆ ಬೇರೆ ಗೊತ್ತಾಯ್ತು, ನಮ್ಮ ಅವನೇ ಧ್ಯಾನ ಮಾಡ್ತಾ ಇದ್ದಾನೆ ಇವಾಗ ಗೊತ್ತು. ನೀವು ಮಾಡ್ತೀರಲ್ವಾ ಚಂದು ಮಾಸ್ಟರ್, ನೀವು ಅಡಿಗೆ ಮಾಡುವಾಗ, ಊಟ ಮಾಡುವಾಗ, ತಯಾರು ಮಾಡುವಾಗ ಎಲ್ಲ ನೀವು ಅನ್ಕೋಬೇಕು, ಏನು ಈ ಊಟ ತಿಂದವರೆಲ್ಲ ಸಸ್ಯಾಹಾರಿ ಆಗ್ಲಿ, ಊಟ ತಿಂದವರೆಲ್ಲ ಧ್ಯಾನಿಗಳಾಗ್ಲಿ ಅನ್ನುವ ಥಾಟ್ ಅಂತಾನೇ ನೀವು ಅಡಿಗೆ ಮಾಡ್ಬೇಕು. ಊಟ ಮಾಡಿದವರೆಲ್ಲ ಧ್ಯಾನಿಗಳಾಗ್ಲಿ. ನೀವು ಯಾರಿಗೋ ನೀರು ಕೊಡ್ತೀರಿ ಒಂದ್ ಕೈಯಲ್ಲಿ, ಆ ನೀರು ಕೊಡುವಾಗ ನಿಮ್ಮ ಥಾಟ್ಸ್ ಹಾಕ್ಬೇಕು, ಈ ನೀರು ಕೊಡೋದವರೆಲ್ಲ ಸಸ್ಯಾಹಾರಿಗಳಾಗ್ಲಿ, ಈ ನೀರು ಕುಡಿದವರೆಲ್ಲ ಧ್ಯಾನಿಗಳಾಗಲಿ ಅಂತ ಹೇಳಿ ನೀವು ಪ್ರಯೋಗ ಮಾಡಿ ನೋಡಿ, ಯಾಕೆ ವರ್ಕ್ ಆಗಲ್ಲ? ಎಷ್ಟು ಜನ ಬೇಕು ಒಬ್ಬರು ಧ್ಯಾನಕ್ಕೆ ಬಂದು ಇಡೀ ಫ್ಯಾಮಿಲಿ. ಅದ್ರ ಮೇಲಿರೋ ನೀರ್ ಕೊಟ್ರೆ ಕುಡಿಯಲ್ಲ ಸರ್ ಅವರು. ಏನೋ ಬೇರೆ ಎನರ್ಜಿ ಯಾಕೆ ಕೊಡ್ತೀಯ, ನನಗ್ ಬೇಡ ಅಂತ ಹೇಳ್ತಾರೆ. ಅದು ನೀವು ಹೇಳಿ ಯಾಕೆ ಕೊಡ್ತೀರಿ, ತೋರಿಸಿ ಯಾಕೆ ಕೊಡ್ತೀರಿ? ನಾನು ಅಡಿಗೆ ಮಾಡುವಾಗ ಅನ್ಕೊಂತ ಮಾಡಿ. ನೋಡ್ಬಿಟ್ರೆ ಅದನ್ನೇ ಕುಡಿಯಲ್ಲ ಅಂತ ಹೇಳ್ತಾರೆ. ಅದೇ ದೊಡ್ಡ ಇದು ಅನ್ನೋ ತರ. ಅಡಿಗೆ ಮಾಡ್ತಾ ಇರ್ತೀರಲ್ವಾ, ಅವಾಗ ಸುಮ್ಮನೆ ಮನ್ಸಲ್ಲಿ ಅನ್ಕೊಂತ ಇರಿ, ನಾನ್ ಮಾಡೋ ಈ ಅಡಿಗೆ ತಿಂದವರೆಲ್ಲ ಧ್ಯಾನಿಗಳಾಗಲಿ, ಇದನ್ನ ತಿಂದವರೆಲ್ಲ ಆ ಸಸ್ಯಾಹಾರಿಗಳಾಗ್ಲಿ, ಸಾತ್ವಿಕತೆ ಜಾಗೃತ ಆಗ್ಲಿ ಅಂತ ನೀವು ಜ್ಞಾನಿಗಳಿಗೆ ಆ ತಪೋಶಕ್ತಿ ಇರ್ತದೆ, ಧ್ಯಾನ ಶಕ್ತಿ ಇರ್ತದೆ, ಖಂಡಿತ ಪರಿವರ್ತನೆ ಆಗ್ತಾರೆ. ಒಂದೇ ದಿನ 2 ದಿನಕ್ಕೆ ಆಗ್ಬೇಕಂತೇನಿಲ್ಲ, ನಿರಂತರ ನಿಮ್ಮ ಪ್ರಯತ್ನ ನೀವು ಮಾಡ್ತಾ ಇರಿ, ಖಂಡಿತ. ಅವರಿಗೆ ಅದು ರುಚಿ ಹತ್ತಿತು ಅಂದ್ರೆ ನೀವು ಅವ್ರನ್ನ ಕಂಟ್ರೋಲ್ ಮಾಡೋದು ಕಷ್ಟ ಆಗ್ತದೆ. ಅಂದ್ರೆ ಧ್ಯಾನದ ರುಚಿನೇ ಹಾಗೆ ಅದು. ಓಕೆ ಸರ್.
ಓಕೆ ಮಾಸ್ಟರ್, ಎಲ್ಲರಿಗೂ ಒಳ್ಳೇದಾಗಲಿ. ಎಲ್ಲರೂ ಬನ್ನಿ. ಮಲೆನಾಡು ಧ್ಯಾನ ವೇದಿಕೆ ಬರುವಾಗ ಎಲ್ಲರೂ ಒಂದೊಂದು ಬೆಡ್ಶೀಟ್ ಇಟ್ಕೊಂಡು ಬನ್ನಿ. ಚಳಿ ಇದೆ ಅಲ್ವಾ, ಚಳಿಗೋಸ್ಕರ. ಓಕೆ, ನಾವೀಗ ಧ್ಯಾನ ಶುರು ಮಾಡೋದು. ಎಲ್ಲರೂ ಓಡಾಡಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ